ಹೆಣ್ಮಗಳು ಬಹಳ ಅವಸರಕ್ಕೆ ಬಿದ್ದಂಗ ಕಾಣ್ತಾಳ ಬಂದ ಕೂಡ್ಲೇನ ಏನ್ ಕೇಳ್ತಾಳಪ್ಪ ಯಾಕಂದ್ರ ತಂಗಿ ಹಾ ನಿನಗೊಂದು ಮಾತು ಹೇಳ್ತಾನೆ ಇಲ್ಲಿ ಮಾಡೋ ಅಂತ ದಗದ್ ಹೆಂಗ ಆಗಾಕತೈತಿ ಅಂದ್ರನ ಹೆಂಗಾಗತ್ತದ ಜಗದ ಹುಡುಗಿ ಗಾಬರಿ ಬಿದ್ದಂಗ ಮಾಡಾಕತ್ತಾಳ ಬರಾಗ ಹಂಚಿ ಬಂದಾಳ ಅಕ್ಕಿ ಬಸ್ ಯಾಕಂದ್ರ ಓಡಾಡಿ ದನ ಕಾಯ್ಬೇಡಿ ಯಾವ ಇದು ಹೊಣವಾಡ ಗ್ರಾಮ ಐತಿದ ಹೌದ್ ಹೌದ ಅದಕ್ಕಾಗಿ ನೀವು ಓಡಾಡಿ ದನ ಕಾದ್ರೆ ಕೆಲಸ ಆಗಂಗಿಲ್ಲ ತಂಗಿ ಅದು ಹೊತ್ತು ಮುಣಗ ಹೊತ್ತು ಹೊಣಬೇಕಾಗ್ತದ ಟೈಮ್ ತನ ಕ್ರಮೇಣವಾಗಿ ಹೋಗ್ಬೇಕಾಗ್ತದ ಇರ್ಲಿ ಹೆಣ್ಮಗಳ ಬಾಳ ವಿಷಯ ಹೇಳ್ಯಾಳ ಬಾಳ ಕೇಳ್ಯಾಳ ಮತ್ತೇನ್ ಹೇಳ್ತಾಳ ನನಗ ಮತ್ತೇನ್ ಕೇಳ್ತಾಳ ನಾ ಎಟ್ಟು ಕೇಳಿಲ್ಲ ಅಟ್ಟ ಹೇಳಿನಿ ಅಂತ ನನಗ್ ಹೇಳ್ತಾಳ ಮತ್ತ ತಾಸ್ತಾನ ನಿಂದ್ರಿ ಹೇಳ್ತಾಳ ಯಾಕಂದ್ರ ಹುಡುಗನ ಡಸಿಕೆ ಪಕ್ಕ ಅಂಜಿಕೆ ಐತಿ ಆರತನ ಬಿಡಂಗ ನಾವೀಗ ಇರ್ಲಿ ಮಗಳ ನಿಂದ ಐತಿ ನಡಿಲಿ ಮಸ್ತಾರ ಸಣ್ಣಂಗ ಹರೇ ಹರ ಸುಂದರನ್ನ ಬೆಟ್ಟ ಹುಡುಗಿ ವಿದ್ಯಾ ಹುಡುಗನ್ನ ಬೆಟ್ಟ ದರಕ ಪದರ ಹಾಸ ಹುಡುಗಿ ಹುಡುಗನ್ನ ಬೆಟ್ಟ ದರಕ ಪದರ ಹಾಸ ಮಂಗಳ ಸೂತ್ರ ಎಲದ ಮಂಗಳ ಆರೋತೆ ಮಾಡುವ ಹುಡುಗಿ ಕೇಳ ಮಾಡುವ ಚಲ್ಲ ವಿದ್ಯಾ ಮಂಗಳ ಸೂತ್ರ ಎಲದ ಮಂಗಳ ಆರೋತೆ ಮಾಡುವ ಗಂಡನ ಬಿಟ್ಟ ಏಕೆ ಮೆಂಡಾಗ ಪದರ ಹಾಸ್ತಳ ನಾರೆಯ ಏನಮಿ ಕೇಳ ಹುಡುಗಿಯ ನಡತ್ಯಲ್ಲ ಹುಡುಗಿ ಅಲ್ಲಿದೊಂದ ಇಲ್ಲಿದೊಂದ ಹಾಡ ಕಲ್ಕೊಂಡ ಏಕೆ ಬಂದ ಈಕಿ ಊಟಕ್ಕ ಯಾರ ಮೂಲ
ಬಲಸವನ ಕವಿ ತತ್ವ ಕಥೆಗಳಿಗೆ ಶಾಶ್ವತ ಕವಿ ತತ್ವ ಕಥೆಗಳಿಗೆ ಏನ್ ಹೇಳ್ತಾಳ ಹುಡುಗಿ? ಏನದಮ್ಮ ಬಹಳ ಅವಸರಿಗೆ ಬಿದ್ದೈತಿ ಗಾಡಿನು. ಏನ್ ಹೇಳ್ತಾಳ ಅಂದ್ರೆ ಹೆಣ್ಣು ಮಗಳು ಏನ್ ಹೇಳ್ತಾಳ ಸಖಿ? ಸುರವಿಗಿ ಸರಸ್ವತಿನ ನೆನೆಸೋ. ಹೌದಪ್ಪ. ಸುರವಿಗಿ ಸರಸ್ವತಿನ ನೆನೆಸೋ. ತೊದಲ ನಾಲಿಗೆಯಿಂದ ಬದಲ ಆಡಿದರ ಕರುಣಿಸಿದಕ್ಕಿನ ಕರಿಸೋ. ಹೌದು. ಷಡಾಕ್ಷರಿ ಮಂತ್ರ ಕಿವ ಜಪಿಸೋ. ಷಡಾಕ್ಷರಿ ಮಂತ್ರ ಕಿವ ಜಪಿಸೋ. ಹೌದಲ್ಲ. ಅಕಿಯ ಮಂತ್ರದಿಂದ ಶ್ರೀಕೃಷ್ಣ ಗೋಪಾಲ ಕಂಡಾಣ ಕೈಲಾಸೋ ಅಂತ ಹೇಳ್ತಾಳ ಹುಡುಗಿ. ಅಂದ್ರೆ ಹೆಣ್ಣು ಮಗಳು ಏನ್ ಹೇಳ್ತಾಳ ಅಂದ್ರೆ ಏನ್ ಹೇಳ್ತಾಳ ತಮ್ಮ ಅಂದ್ರೆ ನಮ್ಮ ಅವ್ವಣದಿಂದ ನಿಮ್ಮ ಅಪ್ಪಗಳು ಎಲ್ಲಾರು ಮುಕ್ತಿ ಹೊಂದ್ಯಾರ ತಕ್ಕಿ ಹೇಳು ಲೆಕ್ಕಿದು. ಸುಮ್ ಹೇಳ್ತಾಳ ಯಾರೇ ತಯಾರು ಮಾಡಿ ಇಡಣ. ಏ ಹುಡುಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹೇಳು ಹುಡುಗಿಗೆ. ಇಲ್ಲಿ ಪೈಲೆ ಪ್ರಥಮದಾಗ ನಿಮ್ಮ ಸರಸ್ವತಿ ಮತ್ತು ನಿಮ್ಮ ನಾಮಸ್ಮರಣೆ ನೀ ಮಾಡಿ. ಮಾಡಲ್ಲ. ನಿಮ್ಮ ಅವ್ವಂದ ಪೈಲೆ ಪ್ರಥಮದಾಗ ಸರಸ್ವತಿ ಮೂಗ್ ಹೋಗ್ಯದ. ಹೋಗಿದ್ದಿಲ್ಲ. ಲಕ್ಷ್ಮಿ ತುರುಬ್ ಹೋಗ್ಯದ. ತುರುಬ್ ಹೋಗೈತಿ. ನಿಮ್ಮ ಪಾರ್ವತಿ ಏನಾಗ್ಯಾವು ಕುಚಗಳ ಹೋಗ್ಯಾವ. ಮತ್ ಇವ್ರು ಎಲ್ಲಾ ಭಿನ್ನ ಆದವ್ರು ಇವ್ರ ಹಂಗ ಚಾಚಕ್ ಬಂದ್ರ ಚಂಪಕಲಿ ಇದನ್ನ ಬೇಕು ಮೇನ ಎಲ್ಲಿದಳಕ್ಕಿ? ಇಲ್ಲೇ ಅದ ಹಿಂದೆ ಹ್ಯಾಂಗ್ ಕೂತಾಳ ನೋಡ್ಲ ಕುಬಸ ಮಾಡ್ಕೊಳ್ಳೋರ್ಗತ್ತೆ. ಅಪ್ಪ ಇದ್ದಾಗ ಕುಬಸಿಗಿ ಅಪ್ಪ ನೀಲಿಗಾದ್ರೆ ಕುಬಸಿಲಿಕ್ಕೆ ಯಾಕ ಏನ ಕನಸು ಬೀಳಾಕತೈತಿ ಹಂಗ್ಯಾಕ್ ಮಾಡಾಕತಿ? ನಾಯಿಗೆ ಕನಸು ಬಿದ್ದಂಗ ಆಗೈತಿ. ನಿನಗೊಂದ ಮಾತು ಹೇಳ್ತಾನೆ ಕೇಳು. ಹೇಳ ಹುಡುಗಿಗೆ. ನಿನಗ ವಿಷಯ ಕೇಳಿದ್ದೇನು ಪೈಲೆ ಪ್ರಥಮದಾಗ? ಏನದಿ ಕೇಳಿದ್ದು? 10 ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ್ತೇನೆ. ಹೌದಲ್ಲ. ದೈವದಲ್ಲಿ ದೇವರಂತೂ ಇದ್ದೇ ಇರ್ತಾನ. ಹೌದು ಬಾ. ಅಪ್ಪ ದೇವರಿದ್ದು ಇಲ್ಲದಂಗಾಗಿ ಸುಮ್ಮ ಕುಂತಾನ. ಹೌದು. ಗುರುವೇ ದೇವರಿಗಂತ ನಡ್ಕೊಂಡ ಅವಾಗ ಶಿಕ್ಕೆ ಸಿಗತಾನ ಅಂತ ಹೇಳಿನ್ಯ. ನಾವು ಹೇಳಲಿ ಹುಡುಗಿ ಏನು ಹಚ್ಚಿ ಅಂದ್ರ ದೇವರ ಸಿಕ್ಕ ಸಿಗಲಿ ಸಿಗದೇ ಇದ್ರು ಇರ್ಲಿ ಪರ. ಹೌದಲ್ಲ. ಆ ದೇವರ ಮೇಲೆ ಭಕ್ತಿ ನಮ್ಮದು ಜನ್ಮ ಇರುತ್ತಾನ ಇರ್ಲಿ ಅಂತ ಹೇಳಿ ಜ್ಞಾನಿಗಳು ಹೇಳ್ಯಾರ. ಯಾರು? ಎಳಿಮೇಲಿ. ನಮ್ಮ ಎಳಿಮೇಲಿ ರಾಮ ಸಿಂಗ್ ಕವಿಗಳು ಹೇಳ್ಯಾರ. ಹೌದಲ್ಲ. ಈಕೇನ್ ಬಂದ ಅಡ್ಡ ಹರಗಾಕತ್ಯಾಡ್ರಿ. ಈಕೇನ್ ಹೇಳ್ತಾಳ ಎಲ್ಲಿ ಅದನ್ನ ನೀನು ದೇವರು ಯಾವ ಭಾಡ್ಯಾನ ಮಗ ಆಡವಾನ ಅಂದ್ರೆ ಏನ್ ಹೇಳ್ತಾಳ ಹೆಣ್ಮಗಳು? ನಿಮ್ಮ ದೇವರು ಎಲ್ಲದಾನ? ಯಾರಿಗೇನು ತಿನಿಶಾನ ಯಾರಿಗೇನು ಉಣಿಶಾನ? ಹೌದಾ. ನಿನ್ನ ಪರಮಾತ್ಮ ಯಾರ ರೂಪದಾಗದಾನ? ಏನ್ ತಿತ್ತಾನ ಏನ್ ಉಣ್ತಾನ? ಹೌದು. ನಿನ್ನ ಪರಮಾತ್ಮ ಎಲ್ಲಿದಾನೋ ಅತ್ತ ಕೇಳ್ತಾಳ ಹೆಣ್ಮಗಳು. ಹೇಳಕ್ಕೆ ಸರಿಯಾಗಿ ಹಿಂತಲ್ಲಿ ಅದಾನ ತಂದ. ತಂಗಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹೇಳಪ್ಪ. ಈಗ ನೋಡು ಯಾವ ನನ್ನ ಹೊಣವಾಡ ಗ್ರಾಮದಾಗ ಇಲ್ಲಿ ಏನ್ ಮಾಡ್ಯಾರು? ಮಾರುತೇಶ್ವರ ಜಾತ್ರೆವನ್ನ ಮಾಡ್ಯಾರ. ನಡೆದೈತಿಲ್ಲ. ಮಾರುತೇಶ್ವರ ಜಾತ್ರೆ ಸಲುವಾಗಿ ಏನ್ ಮಾಡ್ಯಾರ? 2 ಮೇಳಗಳನ್ನ ತರಿಸ್ಯಾರ. ಹೌದು. ಮತ್ತ ಇಲ್ಲಿ ಎಲ್ಲಾ ನೋಡು ಎಲ್ಲಿ ಬೇಕಾದಲ್ಲಿ ಹೆಣ್ಣು ಮಕ್ಕಳು ಎಲ್ಲಿ ಬಂದಾರ? ಹೊಣವಾಡ ಗ್ರಾಮಕ್ಕೆ ಬಂದಾರ. ನೆರಹಳ್ಳಿಯವರು ಎಲ್ಲಾರು ಭಕ್ತರು ಹೊಣವಾಡ ಗ್ರಾಮಕ್ಕೆ ಬಂದಾರ. ಮತ್ತೀಗ ಎಲ್ಲಾರು ಏನಪ್ಪಾ ಅಂತಂದ್ರೆ ಇಲ್ಲಿ ಎಲ್ಲಾ ಕೂಡಿರ್ತಕ್ಕಂಥ ತಂದೆ ಬಳಗದವರಾಗ್ಲಿ ಗುರು ಹಿರಿಯರಾಗ್ಲಿ ಅಕ್ಕಂಗಿಯರಾಗ್ಲಿ ಇಲ್ಲಿ ಬಂದಾರಪ್ಪ ಅಂದ್ರೆ ಇಲ್ಲಿ ಹನುಮಂತಿಯವರು ದೇವ್ರ ಅದಾನಂತ ಬಂದಾರ. ಏನ್ ಇಲ್ಲತ್ತ ಬಂದಾರೋ? ಈಗಿನೂ ದೇವ್ರ ಅದಾನಂತ ಇಲ್ಲಿಗೆ ಬಂದ ಹಾಡ್ಲಾಗ್ತಮ್ಮ. ಯಾಕ ತಂಗಿ ಹಂಗ್ಯಾಕ್ ಮಾಡಾಕತಿ? ಯಾಕ ಮೋಟ್ರದಾಗಿರುವ ಸಿಗಿಸ್ಲೇನ ಎಕ್ಸಿಡೆಂಟ್ ಆಗಿ ಸಾಯಂಗ ಮಾತಾಡೋದು ಮೊದಲು ಒಂದಿಟ್ಟ ನಿನ್ನ ನಾಲಿಗೆ ಮೇಲೆ ನಿಗಾ ಇಟ್ಟುಕೊಂಡು ಮಾತಾಡ. ಬಿಗಿ ಹಿಡಿ. ಮತ್ತೇನ್ ಹೇಳ್ತಾಳ ನನಗ? ಏನ್ ಹೇಳ್ತಾಳ ತಂಗಿ? ನೀ ಯಾರ ಜೋಡಿನ ಹಾಡಿಕೆ ಮಾಡುದು ಬೇರೆ. ಈ ಮಶಿಬನಾಳ ಹುಡುಗಿ ಜೋಡಿ ಹಾಡಿಕೆ ಮಾಡ್ಬೇಕಾದ್ರನ ಒಳಗ ಬಹಳ ಪವರ್ ಬೇಕತ್ ನನಗೆ ಹೇಳ್ತಾಳ. ದೊಡ್ಡ ಇದು ಮಾಲಾಶ್ರೀ. ನೀ ಅಂದ್ರೆ ಏನ ಪಿಚ್ಚಗರಣಿ ಪೀರಿ ನನಗ ಎಂತದ ದಗದ ಏನು? ನೀ ಏನ್ ದೊಡ್ಡ ಮಾಲಾಶ್ರೀ ಏನು ಉಮಾಶ್ರೀ? ಏನು ದೊಡ್ಡ ಇಕ್ಕಿಯಾಗಿವ ನಟಿಯಾಗಿವ ನನ್ನ ಮುಂದ? ಏನೂ ಅಲ್ಲ ಇದೆ. ಮತ್ತೇನ್ ಹೇಳ್ತಾಳ್ರಿ? ಏನ್ ಹೇಳ್ತಾಳಪ್ಪ? ನೀ ಅಸಲಿ ಶಬ್ದ ಮಾತಾಡಬೇಡತ್ತ ನನಗೆ ಹೇಳ್ತಾಳ. ಬರೋಬರಿ ಐತಿ. ಮತ್ತೇನ್ ಹೇಳ್ತಾಳ? ಬಗಜಂಡ ಅಂತೇಳಿ ಒಳಗ ತಗೊಂಡು ಬರ್ತಾಳ. ಇವು ತಾಳೆ ಒಳಗ ಕಾರಣಕರ ಅಂತ ತಗೊಂಡು ಬರ್ತಾಳ. ಇಲ್ಲಿ ಕೂಡಿದ ಸಭದಾಗ ಏನ್ ಹೇಳ್ತಾಳ? ಇಲ್ಲಿ ಬಂದಕೇಂದ ಯಾರು ತಿಳಿಬ್ಯಾಡ್ರಿ ಬದನಿಕಾಯಿ ತಿಳ್ಕೆಂದ ಶಾಸ್ತ್ರ ಬಂದ ನಾನು ಹೊಣವಾಡ ಗ್ರಾಮದಾಗ ಹೇಳ್ತಾಳ. ಮತ್ 3 ಮಂದಿ ಲತ್ತಿ ತಿಂದಿರ ಮತ್ತ ಈಕಿ ಹಿಂದ್ ಹೋಗಿ ಏನ್ ಮಾಡಾಕತ್ತಾಳ್ರಿ? ಏನ್ ಮಾಡ್ತಾಳ? ಈಕೆ ಬದನೆಕಾಯಿ ಹೋಗಿ ಕೇಳಿದ ಏನ್ ಮಾಡಾಕತ್ತಾಳ? ತಿನ್ನಾಕತ್ತಾಳ. ಎಲ್ಲರಿ 3 ಮಂದಿ ಕುದುರೆಗಿರಿ ಹುಟ್ಟಾರ ಹುಡುಗಿ ಲತ್ತಿ ತಿಂದ್ರ ಅಂದ್ರೆ ಏನ್ ದಗದ ಮಾಸ್ತರ ಹೇಳ. ಗುರುಗಳು ಬಂದ್ರ ನೋಡಿ. ನೋ 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 ಯಾವ ನಮ್ಮ ಸಿದ್ದಪ್ಪ ಕಾಕ ಜಾಲಿಗಡದೆ
ಅವ್ರು ಎಲ್ಲಿದ್ರು ಅವ್ರ ಮನಿಗೆ ಹೋಗ್ಬೇಕಂತ ಹೇಳ್ಕೊಂಡು ಹೇಳ್ಯಾರ ನೋಡ್ರಿ. ಅವ್ರ ಮನಿ ಒಳಗೆ ಬಾ ಅಂತ ಹೇಳಾಕತ್ಯಾರ. ಹೌದ್ರಿ ಹೋಗ್ರಿ. ಎಲ್ಲಿ ಅದಾರ ಅವ್ರು ಒಂದ್ ಸ್ವಲ್ಪ ಮನಿಗೆ ಹೋಗ್ರಿ. ಹೌದ್ ಹೌದ್. ಅದಕ್ಕಾಗಿ ಹೆಣ್ಣು ಮಗಳು ಏನ್ ಹೇಳ್ತಾಳು, ಏನಂತ ಬಾ ಇಲ್ಲಿ ಒಂದು ಹಾದಿ ಮ್ಯಾಗಿನ ಕಲ್ಲು ತಗೊಂಡು ಬಂದ ಕೇಳಿದ ಆ ಗುಡಿ ಒಳಗ ತೊಳೆದ ಕೇಂದ್ರ ಇಟ್ರ ಇದಕ್ಕೆ ದೇವ್ರ ಅಂತ ಹೇಳ್ತಾರ. ಹೌದಲ್ಲ, ಅದನ್ನ ಕಲ್ಲು ತಗೊಂಡು ಕೇಳಿದ ಹೋಗಿ ಕೇಳಿದ ಅಡವಿಯಾಗ ಹೋಗಿದ್ರ ಕಾಡ್ಗಲ್ಲ ಅಂತ ಹೇಳ್ತಾರ. ಮತ್ತ ಅದನ್ನ ಕಲ್ಲು ತಂದು ಕೇಳಿದ ಹೊಲದೊಳಗ ಹೋಗಿದ್ರ ಹೌದಾ ಶೀಮಿಗಲ್ಲ ಅಂತ ಹೇಳ್ತಾರ. ಎಂತ ಹುಚ್ಚು ಬಾ ಇದು. ಇವ್ ಹೆಂಗ್ ಹೊಂಟ್ ನೋಡ್ರಿ ಇವ ಪತ್ರೋಳಿ 2000 ಗತೆ ಏನ್ ಇವ್ ಹಿಂಗಾರಿ ಸುಟ್ಗೆಸ ಇತ್ರನ ಎಲ್ಲಿ ತಂದಿ ಬಾಯಿ ಇತ್ರನ ಶೇಂಗಾ ತಿಂದ ನಾಯಿ ಗತೆ ಒದರಾಕತ್ತೇವ ಎರಡು. ಒಂದ್ ರಾಯಬಾಗ್ ಸಂತಿ ಒಂದ್ ಹತ್ತನೇ ಸಂತಿ. ಅಲ್ಲ ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳಿ ನಿನಗ. ಹೇಳ್ತಮ್ಮ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ. ಅಲ್ಲಪ್ಪ, ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಕಟಿಗಿ ದೇವರು ದೇವರಲ್ಲ. ಮತ್ತ ಈ ಒಳಗಿರ್ತಕ್ಕಂತ ಏನು ಜೀವಾತ್ಮ ಪರಮಾತ್ಮ ಅದಾನ ಹೌದಾ ಇವನ ನಿಜವಾದ ದೇವರು ಅಂತೇಳಿ ಕೇಳಿದ 6 ಶಾಸ್ತ್ರ 18 ಪುರಾಣ 4 ವೇದ 28 ದಿವ್ಯ ಉಪನ್ಯಾಸಗಳು ಹೇಳತಾವ. ಕಡ್ಗೋಳ ಮಾಡ್ಯಾಳಪ್ಪ ಅವ್ರು ಹೇಳ್ತಾರೆ ಇದನ್ನ. ಯಾಕಂದ್ರ ನೋಡ್ತಂಗಿ ಇಲ್ಲಿ ದೇವರ ಸಿಗಬೇಕಾದ್ರನ ಏನ್ ಮಾಡ್ಬೇಕು? ಒಂದೊಂದು ಕೆಲಸಗಳು ಬೇರೆ ಅದಾವ. ಹೆಂಗ ದೇವರ ಸಿಗಬೇಕಂತೇಳಿ ನೋಡು ಕೃತ ತ್ರೇತ ದೌಪಾರ ಕಲವಿಗ 4 ಯುಗಗಳು 4 ಯುಗಗಳು ಮಾತ್ರ ಅದಾವ. ಸತ್ಯಯುಗದೊಳಗೆ ಎಷ್ಟೋ ಮಂದಿ ದೇವರು ಸಿಗಬೇಕು, ಪರಮಾತ್ಮ ನೋಡ್ಬೇಕು, ಪರಮಾತ್ಮ ಎಲ್ಲಿ ಅದಾನ ಅಂತೇಳಿ ತಿಳ್ಕೊಂಡ ಹೌದಾ ಹಗಲ ರಾತ್ರಿ 24 ತಾಸ ನೀರ ಊಟ ಏನು ಇಲ್ಲಾರ್ದ ಹುಡುಕಿದ್ರು ನಾನು ಪರಮಾತ್ಮ ಸಿಕ್ಕಿಲ್ಲ. ದೇವರ ಸಿಗಬೇಕಾದ್ರ ಬಾಯಿ ನಾವು ಏನ್ ಮಾಡ್ಬೇಕಾದ್ರೆ ಕೆಲಸ ಇಲ್ಲಿ ನಮ್ಮ ಭಕ್ತಿ ತಕ್ಕಂತೆ ನಮ್ಮ ಭಾವ ತಕ್ಕಂತೆ ನಮ್ಮ ಧರ್ಮ ತಕ್ಕಂತೆ ನಮ್ಮ ನೀತಿ ತಕ್ಕಂತೆ ನಮ್ಮಲ್ಲಿ ಏನು ತುಂಬಿಕೊಂಡು ಇಲ್ಲಿ ನಮ್ಮಲ್ಲಿ ಪರಮಾತ್ಮ ಹೆಂಗಿರ್ತಾನಂದ್ರ ನಾವು ಮಾಡುವಂತ ಕಾರ್ಯಗಳಾಗಲಿ ಕೆಲಸಗಳಾಗಲಿ ನಾವು ಹೆಂಗ ದುಡಿತೀವಲ್ಲ ಹಂಗ ನಮಗ ಭಗವಂತ ಬಂದಕ್ಕೆ ಏನ್ ಮಾಡ್ತಾನಪ್ಪ ಅಂದ್ರ ಕಾಪಾಡ್ತಾನ. ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳು, ಏನ್ ಹೇಳ್ತಾಳೆ ವಿದ್ಯಾ? ನಿನ್ನ ಪರಮಾತ್ಮ ಎಲ್ಲಿ ಅದಾನ, ಯಾವ ರೂಪದಾಗ ಅದಾನ, ಏನ್ ತಿಂತಾನೆ, ಏನ್ ಊಟ ಮಾಡ್ತಾನೆ, ಎಲ್ಲಿ ಅದಾನ ಅಂತ ಕೇಳ್ತಾಳ ಹೆಣ್ಮಗಳು. ಹೇಳ ಹುಡುಗಿ ಸೀದಾ ನೋಡ ತಂಗಿ ನೀನು ಹೇಳ್ತಾನೆ ಕೇಳು. ನನ್ನ ಪರಮಾತ್ಮಗ ರೂಪ ಇಲ್ಲ, ನಾಮ ಇಲ್ಲ, ಹೆಸರು ಇಲ್ಲ, ದಶೆ ಇಲ್ಲ, ಅವಾಗ ಹಸು ಇಲ್ಲ, ತ್ರಶೆ ಇಲ್ಲ, ನಿದ್ದಿ ಇಲ್ಲ, ನೀರಾಡಿಕಿಲ್ಲ. ಹೌದಾ ನನ್ನ ಭಗವಂತಗ ಕಣ್ಣಿಗೆ ಕಾಣವಲ್ಲ, ಕೈಯಾಗ ಸಿಗಾವಲ್ಲ, ನೀರಾಗ ಮುಳುಗಾವ ಅಲ್ಲ, ಬೆಂಕಿಯಾಗ ಹೋಗದರ ಸುಡಾವಲ್ಲ. ಹೌದು ಹೌದಮ್ಮ. ನನ್ನ ಪರಮಾತ್ಮ ಹೆಂಗದಾನಂದ್ರ ಅವ ನಿರಾಕಾರ ವಸ್ತು ಅಖಂಡ ಅದ್ವೈತನ. ಅದಕ್ಕೆ ಹಿರಿಯರು ಹೇಳ್ತಾರೆ ಇಲ್ಲಿ ಏನ್ ಹೇಳ್ತಾರ, ದೇವರ ಒಬ್ಬನ ನಾಮ ಹಲವಾರು ಅವಂಗದ. ಹೌದ್ ಹೌದ್ರಲ್ಲ, ಇವ್ರು ಅವಂಗದವನ. ಏ ತಂಗಿ ಹೇಳಿ, ನನ್ನ ಪರಮಾತ್ಮ ಈ ಜಗತ್ತದೊಳಗದಾನ ಅಂತ ಹೇಳಿ ಕಾಲ ಕಾಲಕ್ಕ ಮಳೆ ಆಗತ್ತದ, ಕಾಲ ಕಾಲಕ್ಕ ಬೆಳೆ ಆಗತ್ತದ, ಕಾಲ ಕಾಲಕ್ಕ ಭಗವಂತ ಏನ್ ಬೇಕಾದ ಅಟ್ಟು ಐಶ್ವರ್ಯ ಕೊಡ್ತಾನ. ಹೌದಲ್ಲ, ಯಾಕಂದ್ರ ದೇವರದಾನ ಅಂತ ಹೇಳಿ ಹೊತ್ತು ಹೊಂಡುದು ಹೊತ್ತು ಮುಳುಗುದು ನಡೆದ ರಾತ್ರಿ ಹಗಲ ಅವನಿಂದ ಜೋರ ಕಡ್ತ ನನ್ನ ಪರಮಾತ್ಮ ಈ ಜಗತ್ತದಾಗ ಒಂದು ಕ್ಷಣ ಮಾತ್ರ ದೂರ ಆದಂದ್ರನ ಏನಾಗ್ತೈತಮ್ಮ? ಈ ಭೂಮಿ ತಲೆ ಮ್ಯಾಗ ಒಂದು ಹುಲ್ಲು ಕಡ್ಡಿ ಸಹಿತ ಅಳಿಗಾಡಂಗಿಲ್ಲ ಅಂತ ಹೇಳ್ತಾರ ಜ್ಞಾನಿಗಳು. ಒಂದು ಹುಲ್ಲು ಕಡ್ಡಿ ಸಹಿತ ಯಾರು ಉಳಿಯಂಗೂ ಇಲ್ಲ. ಇಲ್ಲಿ ನಾನು ಪರಮಾತ್ಮ ಇಲ್ಲಾರ್ದ ಭೂಮಿ ತಲೆ ಮ್ಯಾಗ ಒಂದು ಹುಲ್ಲು ಕಡ್ಡಿ ಅಳಿಗಾಡಂಗಿಲ್ಲ ಅಂತ ಹೇಳ್ತಾರ. ಹೌದಲ್ಲ, ಏನು ನಿಮ್ಮ ಅವ್ವ ಇಲ್ಲಾರ್ದ ಅಳಿಗಾಡೈತೆ ಅಂತ ಹೇಳ್ಯಾರ ಯಾರ? ಎಲ್ಲಿದ ವಿದ್ಯೆ ಎಲ್ಲಿದ್ದಂದ ಇದನ್ನ ಇಲ್ಲಿ ಏನ್ ಹೇಳ್ತಾರ ಜ್ಞಾನಿಗಳು, ಏನ್ ಹೇಳ್ತಾರ? ಈ ಪರಮಾತ್ಮ ಹೆಂಗ ಅದಾನ ಎಲ್ಲಿ ಅದಾನಂದ್ರನ ಅಣು ರಣು ತೃಣ ಕಾಷ್ಟದಲ್ಲಿ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ತುಂಬಿ ತುಳುಕ್ತಾನ ಅಂತ ಹೇಳ್ತಾರ. ಹೌದು ಹೌದು ಹೌದಮ್ಮ. ಅಣು ರಣು ಅಣು ಅಂದ್ರೆ ಏನು? ಅಣು ರಣು ಅಂದ್ರ ಒಂದು ಅಣುವಿನಿಗಿಂತ ಸೂಕ್ಷ್ಮ ಒಂದು ಕಣವಾಗಿದೆ ನನ್ನ ಪರಮಾತ್ಮ. ಹೌದಲ್ಲ, ಅಂತದ್ರೊಳಗೆ ನನ್ನ ಪರಮಾತ್ಮ ತುಂಬಿ ತುಳುಕ್ತಾನಂತ ಹೇಳ್ತಾರ. ಮತ್ತ ನಿಮ್ಮ ಅವ್ವಂದ ಎಲ್ಲಿರ ಪಾರ್ವತಿ ಹಿಂಗ ತುಂಬಿ ತುಳುಕ್ಯಾಳ ಅಂತ ಹೇಳ್ಯಾರ? ಇಲ್ಲಾದ್ರೂ ಹೇಳ್ತಾರ. ಏನ್ ಹೇಳ್ತಾರ? ಆ ಖುರಾನ್ ಒಳಗ ನೋಡಿ ಶೋಧ ಮಾಡಿ ನೋಡಿದ್ರ ಏಕಲ್ಲಿಂದ ಲೋಕ ಉಸ್ಮಿ ದುಸರಾ ಕ್ಯಾಬಿನೆಗೆ ಪಿಚಗಣಿಗೆ ಪೀರಿ. ಹೌದ್ ಹೌದು ಕರೆ ಐತಿರ್ಲಿ. ಆಯ್ತರಿ ಅಮ್ಮಿ ಬೋಲ. ಏ ಮಾಸ್ತರ ಇದು ಅಲ್ಲಾರ್ದ ಏನ್ ಹೇಳ್ತಾಳೆ ಹೆಣ್ಮಗಳು, ಪೈಲೆ ಪ್ರಥಮದಾಗ ನಿನಗೊಂದು ವಿಷಯ ಕೇಳಿನ್ಯ. ಏನಂತ ಕೇಳಿದ್ವಪ್ಪ? ಇಲ್ಲಿ ಹೇಳು ಅಂತದ ನಿಂದು ಲೌಕಿಕ ಯಾವಾರ ಆಗ್ತದ. ನೀ ಮಾತಾಡಿದ ಏನ್ ಇಟ್ಟೋತಕ ಮಾತಾಡಿಲ್ಲ, ಎಲ್ಲಾ ಇದು ಬರೀ ಲೌಕಿಕ ಯಾವಾರ. ನನ್ನ ಮನಿ ಒಳಗ ಮಗ ಹೇಳ್ತಾನೆ ಇದನ್ನ, ನನ್ನ ಮೊಮ್ಮಗ ಹೇಳ್ತಾನೆ. ನಿನಗ ಕೇಳಿದ್ದೇನು? ಪೈಲೆ ಪ್ರಥಮದಾಗ ಹೊಣವಾಡಿ ಇಲ್ಲ, ಬಿಜಾಪುರ ಇಲ್ಲ, ತಿಕ್ಕೋಟ ಇಲ್ಲ, ಕಂಬಾಗಿ ಇಲ್ಲ, ಮಶಿಬನಾಳಿ ಇಲ್ಲ, ಸುರೇಶ ಇಲ್ಲ, ವಿದ್ಯಾ ಇಲ್ಲ. ಹೌದಲ್ಲ, ಇಲ್ಲಿ ಯಾರ್ಯಾರು ಜಗತ್ತದೊಳಗ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಏಕಾಕಾರ ನೀರಿದ್ದಾಗ ನಮ್ಮ ಅಪ್ಪ ಒಬ್ಬನ ಅದಾನಂತ ನಾ ಹೇಳಿನಿ. ನೀ ಹೇಳಿದಪ್ಪ. ನಿರಾಕಾರದಾಗ ನಿಮ್ಮ ಅವ್ವನ ಹೆಸರು ಏನಂತ ನಾ ಕೇಳಿನಿ. ಏನ್ ಹೇಳ್ತಾಳ ಹುಡುಗಿ? ಪ್ರಕೃತಿ ಅಂತ ನನಗೆ ಹೇಳ್ತಾಳೆ. ಹೌದಾ? ಏ ಹೊಚ್ಚ ಪ್ಯಾಲಿ, ಪ್ರಕೃತಿ ಅಂದ್ರೆ ಏನು? ಈ ಭೂಮಿಗೆ ಪ್ರಕೃತಿ ಅಂತ ಹೇಳಿದ್ರ. ಈ ಪ್ರಕೃತಿ ತಯಾರು ಮಾಡಿದಾವ ಯಾರ? ಪರಮಾತ್ಮ. ನಿಂದೇನು ಉಳಿತ ಬಗಜಂಡಿ ಇಲ್ಲಿ? ಯಾಕ ತಂಗಿ? ಏ
ಒಯ್ಯಂದೆ ನಿನ್ನ ಧಾರವಾಡ ದವಾಖಾನಿಗೆ ತುಳಿ ಅಂದಿನ ಇಲ್ಲೇ ಸ್ಟೇಜ್ ಮ್ಯಾಗ ಹಾಗೆ ಮೇರಿ ಅಮ್ಮಿ ಮಾತಾಡೋದು ಮೊದಲು ಕಲ್ಕೋರ ಏ ಪಿಚ್ಚಗಣಿ ಪಿರಿ ಬಡ್ಡಿ ಮಾಡುತ್ತಮ್ಮ ಯಾರ ಜೋಡಿ ಹಾಡಿಕೆ ಮಾಡಿರ್ಬಹುದ ಹಾ. ಈ ಹುಡುಗಿನ ಜೋಡಿ ಹಾಡಿಕೆ ಮಾಡ್ಬೇಕಾದ್ರ ಹಾ. ಕಂಬಗಿ ಹುಡುಗ ಅಂದ್ರೆ ಒಂದು ನೆಗ್ಗಿನ ಮುಳ್ಳಿದ್ದಂಗ ಎಂತದ ಮಗಳನಿ ಎಲ್ಲಿ ಹೊಳ್ಳಿ ಕುಂದಿರ್ತಿಲ್ಲ ಏನ ಮಕ್ಕಳಿಗೆ ಕಾಚನ ಚುಚ್ಚಾವಣ ಹೌದು ಚುಚ್ ನಾ ಏನ್ ಸುಮ್ನೆ ಮಾಡ್ತಿ ಕೂತ್ಕೊ. ಮಾತಾಡೋದು ಮೊದಲು ತಿಳ್ಕೊ ಹೌದು. ತಿಳ್ಕೊಂಡು ಉಳ್ಕೊಂಡು ಮೊದಲು ಬೆಳಕ ಹಿಂದಾಗಡೆ ಈ ಹುಡುಗನ ಜೋಡಿ ವಾಕ್ವಾದ ಮಾಡಕತ್ತ ನನ್ನ ಜೋಡಿ ಹೌದು ತಮ್ಮ ನನಗೇನ್ ಹೇಳ್ತಿ ಪ್ರಕೃತಿ ಅಂತ ನೀ ಹೇಳ್ತಿ ಹೇಳ್ತಾ ಈ ಭೂಮಿ ತಯಾರು ಮಾಡಿದವ್ರು ಯಾರು ನಾನು ಪರಮಾತ್ಮ ಈ ಭೂಮಿ ತಯಾರು ಮಾಡಿದವರು ನನ್ನ ಅಪ್ಪ ಪರಮಾತ್ಮ ಅದಾನ ಹೌದಾ ನಮ್ಮ ಅಪ್ಪಗ ಪಂಚಮುಖಗಳದಾವ್ ಹಾ ಪಂಚಮುಖದ ಅಗೋರ ಪರಮೇಶ್ವರ ಮುಖ ವಾಮದೇವ ಮುಖ ತತ್ಪುರುಷ ಮುಖ ಸದೋಜಾತ ಮುಖ ಈಶಾನ್ಯ ಮುಖ ಹೌದು ಸದೋಜಾತ ಮುಖದಿಂದ ಭೂಮಿ ತಯಾರು ಮಾಡಿದ ಮಾಡ್ಯಾನ ಪರಮಾತ್ಮ ಈಶಾನ್ಯ ಮುಖದಿಂದ ಗಾಳಿ ತಯಾರು ಮಾಡಿದ ಮಾಡ್ಯಾನ. ಅಗೋರ ಮುಖದಿಂದ ಹವಾ ತಯಾರು ಮಾಡಿದ ಮಾಡ್ಯಾನ. ವಾಮದೇವ ಮುಖದಿಂದ ನೀರು ತಯಾರು ಮಾಡಿದ ಮಾಡ್ಯಾನ. ತತ್ಪುರುಷ ಮುಖದಿಂದ ಏನ್ ಮಾಡಿದ ಬೆಂಕಿ ತಯಾರು ಮಾಡಿದ ಮಾಡ್ಯಾನ. ಎಲ್ಲಿದಾಳ ನಿಮ್ಮವ್ವ ಒಟ್ಟು ಮಾಡಿದವ್ರು ಯಾರ ನಮ್ಮ ಅಪ್ಪನ ಮಾಡಿ ಏ ಹುಚ್ಚಪ್ಯಾಲಿ ಎಲ್ಲ ನಮ್ಮ ಭಗವಂತ ಮಾಡಿ ಇಟ್ಟಕೇರಿಂದ ನಿನಗ ತಿನ್ನಾಕ ಕಾಯಕ ಮಾಡಿಕೇರಿಂದ ಈ ಭೂಮಿ ತಲೆ ಮೇಲೆ ಬಿಟ್ಟಾನ ನೀ ನಮ್ಮ ಅಪ್ಪನ ಕೈಯಂದ ಒಂದು ಡಾಂಬರ್ ಕತ್ತಿದ್ದಂಗ ಡಾಂಬರ್ ಕತ್ತಿ ಮಣ್ಣಗಡೆ ಇಟ್ಟಂಗಿ ಬಡ್ಡಿ ಹಾಕಿ ಹೊರ್ಸ ಈ ಕಂಬಗಿ ಸುರೇಶ್ ಅಂದು ನೀ ನನ್ನ ಕೈಯಾಗ ಒಂದು ಜೀತದ ಆಳ ಇದ್ದಂಗ ನನ್ನ ಜಿಂಗಿರ್ ಬಿಲ್ಲಿ ಕಾಂಚಿಲೆ ಯಾವಾರ ಯಾಕಂದ್ರ ನೋಡು ನಿನ್ನ ಪವರ್ ಇದ್ರ ನಿನ್ನ ತಿಂಡಿದ್ರ ನಿನ್ನ ಕುಬೆ ಇದ್ರ ಇವತ್ತು ನಾ ಹೆಂಗ್ ಹೇಳಕತ್ತಲ್ಲ ನಿನಗೆ ಲೇಖಬದ್ಧವಾಗಿ ನಮ್ಮ ಅಪ್ಪಣದಿಂದ ಹಿಂಗ ನಿರ್ಮಾಣ ಆಗೈತಿ ಒಂದು ಇರಿವಿ ಒಂದು ಅಣು ಒಂದು ಸೂಕ್ಷ್ಮ ಜೀವಿ ಹುಟ್ಟಬೇಕಾದ್ರೆ ನಮ್ಮ ಅಪ್ಪಣದಿಂದ ಹುಟ್ಟೈತಿ ನಿಮ್ಮ ಅವಣದಿಂದ ಏನ್ ಹುಟ್ಟೈತಿ ತಿಂಡಿ ಅಂದಲ್ಲ ಏನಿಲ್ಲಿ ಏ ಮಾಸ್ತರ್ ತಿಂಡಿ ಅಂದ್ರೆ ನೀ ಬೇರೆ ತಿಳ್ಕೊಂಡಿ ಮತ್ ಇಡುದನ ತಾಳಿ ಹುಡುಗಿ ಹೇಳ್ಯಾನ ಏನ್ ಹೇಳ್ತಾನ ಕೌಲಿ ಹರಿದ್ರು ತಂಗಿ ಇವ್ರು 3 ಮಂದಿ ಬಿಡಬೇಡ ಅಂದ ನೀವು ಕಿಲ್ಲಿದವ್ರು ತಲೆ ಹಿಡಿಯವ್ ಕೌಲಿ ಹರಿದ್ರು ಮಗನ ಬಿಡಬೇಡ ಇವತ್ತು ಏ ಒಂದು ಅವ್ರಿ ತಿಂಡಿ ತಿರ್ಲಿಬೇಕ ಅಲ್ರಿ ನೀವು ಹಿರಿಯರು ಎಲ್ಲಾರು ಇಲ್ಲಿ ನಿಮ್ಮಟ್ನ ಜ್ಞಾನಿ ಮನುಷ್ಯ ಅಲ್ಲ ಹೌದು ಅಶ್ಲಿ ಶಬ್ದ ಮಾತಾಡಬೇಡ ಅಂತ ಹೇಳ್ತಾಳ ಹೌದಲ್ಲ ಇವೇನ್ ಹೇಳ್ತಾನ್ರಿ ನೀವು ಹಡಪ್ ಹತ್ತಿದ ನಾಯಿ ಅಂತವ ಕೌದಿ ಹರಿದ್ರು ಬಿಡಬೇಡ ತಂಗಿ ಅತ್ತ ಇವತ್ತು ತಾಳ ಬಾರ್ಸವದಾನಲ್ಲ ಸುಟ್ಗೆ ಸೋರವ ಯಾಕೋ ಹಂಗ್ಯಾಕ್ ಮಾಡಾಕತಿ ಏನ್ ಹೇಳ್ತಾನ ಆ ಹುಡುಗಿ ಎಲ್ಲ ಶಾಸ್ತ್ರಬದ್ಧವಾಗಿ ಮಾತಾಡ್ತಾಳ ಮಾತಾಡ್ತಾಳ ಏ ಇವನ ಕೌದ್ಯಾಗ ಬಂದ್ರು ಬಿಡ್ಬೇಡ್ರಿ ಕೌದ್ ಹರಿತಾನ ಬಿಡ್ಬೇಡ್ರಿ ಅಂತ ಹೇಳ್ತಾನ ನನಗ ಸದ್ದ ಕೋಲ್ಯಾಗ ಹಾಕ ಹೋಲಿ ಮತ್ತೆ ಹೆಂಗ್ ಮಾಡುದೇನು ಏನೋ ಹೇಳ್ತೀರಿ ಸ್ಟೇಜ್ ಮೇಲೆ ಎಂತ ಮಾತು ಹೇಳ್ತೀರಿ ನಿನ್ನ ವಿಷಯ ಸ್ಟೇಜ್ ಮೇಲೆ ಏನ್ ಹೇಳ್ತೀರಿ ಅಲ್ಲೋ ಏ ಹಂಗ ಮಾತಾಡಬೇಡ್ರಿ ಅಸಲಿ ಶಬ್ದ ಮಾತಾಡಬೇಡ್ರಿ ಅಂತ ಹೇಳೋರು ನೀವ ಹೌದಾ ಬಾಂಧಕ್ಕೆ ಕೌದು ಹರಿದು ಬಿಡಬೇಡ್ರಿ ಅಂದ್ರೆ ಏನು ಇದ ಮಾತಾಡಿನಿ ಇನ್ನೊಂದ್ ಮಾತಾಡಕ್ ಹೋಗ್ಬೇಡಿ ಏ ಹುಚ್ಚಿ ಕೌದೆ ಅಂದ್ರೆ ಯಾವ್ದು ಏನ ಏ ಕೌದೆ ಅಂದ್ರ ಈ 7 ಚರ್ಮಕ್ಕ ಕೌದೆ ಅಂತ ಹೇಳ್ಯಾರ ನನ್ನ ಜಿಂಗಿರಿ ಬಿಲ್ಲಿ ಹೇಳ್ತಮ್ಮ ಹಿಂಗ ಕೌದೆ ಅಂದ್ರೆ ಯಾವ್ದು ನಿನಗತ್ತೆ ಅಡ್ಡ ತಿಡ್ಡ ಮಾತಾಡಿದ್ರೆ ಮಗಳ ನಿನ್ನ ತಿಡ್ಡ ತೆಗಿತಾನ ಮತ್ತೆ ನಾ ಕಂಬಾರದನ ಕೌದೆ ಅಂದ್ರೆ ಯಾವ್ದಕ್ಕತ್ತಾರ್ರಿ ಈ ಮಾನವ ಮನುಷ್ಯನ 7 ಚರ್ಮ ತಯಾರು ಮಾಡಿದವ ನನ್ನ ಅಪ್ಪದಾನ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ತೂರ್ಯಾತೀತ ಆಧಾರ 7 ಚರ್ಮದ ಈ ಕೌದೆ ಈ ಕೌದಿನ ಹರಿದು ಹೋಗೈತಿ ಮತ್ತೆ ಈ ಕಂಬಗಿ ಸುರೇಶ್ ಹರಿದಾನ ಇಲ್ಲ ಏ ವಿದ್ಯಾ ನಿಂದ ಹರಿದೈತಿ ನಂದು ಹರಿದಿಲ್ಲ ಇಲ್ಲಿ ಇದು ಹೆಂಗ ಆಗ್ತತಿ ಯಾವಾರ ಹೇಳ ಹಿಂಗೆಲ್ಲ ಯಾವಾರ ಮಾತಾಡಬೇಡ ಮಾತಾಡಿದ್ರೆ ನಿನ್ನ ಮಾತು ಕೆಳಗೆ ಬೀಳ್ತದ ಇಲ್ಲಿ ನಾನು ಮಾತು ಗೆಲಿಬೇಕಾಗ್ತದ ಯಾಕಂದ್ರೆ ಒಂದು ಮಾತು ಹೇಳ್ತಾನೆ ಕೇಳ್ತಂಗಿ ಹೇಳ್ತಮ್ಮ ನಿನಗ ಪೈಲೆ ಪ್ರಥಮದಾಗ ನಿರಾಕಾರವಾಗಿ ನೀ ಯಾವಾರ ಹೇಳ್ತಾನೆ ಕೇಳ ಹೇಳ ಪೈಲೆ ಪ್ರಥಮದಾಗ ಓ ಅಂತ ಒದರ್ತಿದ್ದ ನಾನು ಸ್ವಯಂ ಜ್ಯೋತಿ ಪರಮಾತ್ಮ ಹೌದಲ್ಲ ಅವಾಗ ನೋಡು ನಿನ್ನ ಪಾರ್ವತಿ ಇಲ್ಲ ದುರ್ಗಾವಿಲ್ಲ ದ್ಯಾಮವಿಲ್ಲ ಕಂಠವಿಲ್ಲ ಲಕ್ಷ್ಮಿ ಇಲ್ಲ ಸರಸ್ವತಿ ಇಲ್ಲ ನಿನ್ನ ಪ್ರಕೃತಿ ಇಲ್ಲ ಜಗನ್ಮಾತೆ ಇಲ್ಲ ಮಾಯ ಇಲ್ಲ ಆದಿಶಕ್ತಿ ಇಲ್ಲ ಈ ಮಶಿಮನಾಳ ಪಿಚ್ಚಗಳನ್ನ ಬೀರಿನ ಹುಟ್ಟಿದಿಲ್ಲ ಇವತ್ತು ಹುಟ್ಟಾಳ ಅವಾಗ ಏನಂತ ಹೇಳ್ತಾನೆ ಕೇಳ ಪೈಲೆ ಪ್ರಥಮದಾಗ ಓ ಅನ್ನುವಂತ ಶಬ್ದ ಉತ್ಪತ್ತಿ ಆತು ಆ ಓಮ ಕೂಡಿಕೆಯಿಂದ ಓಂ ತಯಾರಾತು ಹೌದಲ್ಲ ಅಕಾರ ಉಕಾರ ಮಕಾರ ಶ್ರೀಕಾರ ನೀ ಎಲ್ಲಿ ಯಾವ ಬಂದು ಓ ದೇವ್ರ ಇಲ್ಲ ಹಿಂಗೈತಿ ಇರಿಬಿ 80 ಲಕ್ಷ ಜೀವರಾಶಿ ಎಲ್ಲ ಪರಮಾತ್ಮನ ಹುಟ್ಟಿಸ್ಯಾನ ಕರೆ ಮತ್ತೆ ಎಂತದೊಂದು ಇಬ್ಲಿಸ್ ಒಂದ್ ತಯಾರು ಮಾಡ್ಯದ ಅವನಲ್ಲಿ ಇದು ಏನಾಗೈತಿ ಯಾವ ಅಲ್ಲಾದೀನಾಗ್ಲಿ ಪರಮಾತ್ಮ ಆಗಲಿ ತಪಾಸ್ತಕ ಕೂತಾಗ ಇಂಥವ್ ಸೈತಾನತ್ ಬರ್ತಾವ್ ಏನ್ ಮಾಡ್ತಾರ ಯಾಕಂದ್ರ ಅವಾಗ ಅಣ್ಣಾಗ ಏನಾಗೈತಿ ಅಂದ್ರ ಹಂಗ ಮಾಡಬಾರ್ದು ನೋಡೋಣ ಇಟ್ಟೋತಕ್ಕ ಹುಡುಗಿ ಬಂದ ಸ್ಟೇಜ್ ಮ್ಯಾಗ 1 ತಾಸು ಮಾತಾಡಿದಳು ಹೌದಾ ನೀ ಎಲ್ಲಿ ಮುಕ್ಕೊಂಡಿದ್ದೀನಿ ಹೋಗಿ ಮ್ಯಾಡಿಗೆ ಮೇಲೆ ಮುಕ್ಕೊಂಡಿದ್ದು ಇದ್ರಾಗ ಮುಕ್ಕೊಂಡಿದ್ದ ಗುಡಿಯಾಗ ಅಲ್ಲಿ ಗಂಡ ಹೆಂಡತಿ ಜಗಳ ಆಡ್ದೈತಿ ನೀ ಸತ್ತಿ ನೋಡು ನೀನು ಗಂಡ ಹೆಂಡತಿ ಜಗಳ ಒಳಗ ಬಂದ ಕೂಸ್ ಗಾಶ್ ಆತತ್ಲ ಹಂಗ ಮಾಡ್ಬೇಡಪ್ಪ ನೀ ಬಂದ್ ಗಾಶ್ ಆಗ್ಬೇಡಕ್ಕ ನೀ ನಡಿ ಅದಕ್ಕಾಗಿ ನೀ ಸುಮ್ ಕುಂದ್ರ ಯಾಕಂದ್ರ ಆ ಹುಡುಗಿ ಏನೇನು ಕೇಳ್ಯಾಳ ಏನೇನು ಹೇಳ್ಯಾಳ ಬಿಡುದಿಲ್ಲ ಅವನು ಎಲ್ಲಾ ಬಿಡುಗಡೆ ಮಾಡ್ಬೇಕಾಗ್ತದ ಜರ ಕಡ್ತಾ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ನೀವ ಹೇಳ್ತೀರಿ ಏ ಕಂಬಗಿ ಸುರೇಶ
ಯೂಟ್ಯೂಬ್ದಾಗ ಭಾರಿ ಅಂತ ಹೇಳ್ತಿದ್ರು. ಹೌದಾ? ಏ ಮಶಿಬನಾಳ ವಿದ್ಯಾ ಕೇಳಿದ ಪ್ರಶ್ನೆ ಹೇಳಿಲ್ಲ ನೋಡ. ಎದಕ್ಕೆ ತಂದಿರಿ ಅವನತ್ತ ನೀವ ಮಾತಾಡೋರು ಮುಂಜಾನೆ ಎದ್ದ. ಹೌದು ಹೌದಿಲ್ರಿ? ಹೌದಾ? ಯಾಕಂದ್ರ ಕೇಳಿರ್ತಕ್ಕಂತ ಇದು ಶಿವಶಕ್ತಿ ವಾಕ್ವಾದ. ಈ ಸಭಾ ಹೆಂಗೈತಿ ಇವತ್ತು ಈ ಸಭಾ ಹೆಂಗೈತಿ ಅಂದ್ರೆ ಒಂದು ಮಾತು ಹೇಳ್ತನು. ಹೇಳ್ತಮ್ಮ. ಇವತ್ತು ನೀವೆಲ್ಲಾ ಕೂಡಿರ್ತಕ್ಕಂತ ನನ್ನ ದೈವದವರಾಗಲಿ ತಾಯಿ ತಂದೆಗಳಾಗಲಿ ಎಲ್ಲಾರು ಒಂದು ಕೋರ್ಟ್ನ್ಯಾಗ ಒಬ್ಬ ಜಡ್ಜ್ ಇರ್ತಾರಲ್ಲ, ಜಡ್ಜ್ಮೆಂಟ್ ಕೊಡವು. ಸಿಕ್ಕ ಹೊಡ್ಕೋತ ನೀವು ಯಾರಪ್ಪ ಅಂದ್ರ ಇವತ್ತು ಜಡ್ಜ್ ಇದ್ದಂಗ. ಹೌದ್ ನಾವು ಇವತ್ತ ಕಂಬಗಿ ಸುರೇಶ ಮಶಿಬನಾಳ ಹುಡುಗಿ ಎರಡು ಏಕಿ ಹೆಣ್ಣು ವಕೀಲ್ ಇದ್ದಂಗ, ನಾ ಗಂಡು ವಕೀಲ್ ಇದ್ದಂಗ. ಹೌದಲ್ಲ? ಇಲ್ಲಿ ಯಾರ ತಳ ಹಿಡದ ಮಾತಾಡ್ತಾರ, ತಳ ಹಿಡದ ಯಾರು ಸೋಸ್ತಾರ, ಯಾರ ಪಾಯಿಂಟ್ ಎಲ್ಲೆಲ್ಲಿ ಬೀಳ್ತಾವ, ಯಾರ ಪ್ರಶ್ನೆಗೆ ಉತ್ತರ ಬಿಡುಗಡೆ ಆಗ್ತದ, ಇವತ್ತು ಯಾವ್ದ ಸತ್ಯದ ಯಾವ್ದ ಅಸತ್ಯದ ಅನ್ನೋ ಹಂತದ ಒಳಗ ತಕ್ಕಡಿ ಒಳಗ ಒಂದು ಮುಳ್ಳು ಇರ್ತದ. ಮುಳ್ಳ ಹೌದಲ್ಲ? ಆ ಮುಳ್ಳು ಯಕಾಡಿ ಬಾಗ್ತದ, ಯಕಾಡಿ ಹೊಳ್ತದ. ಹೌದು. ಇವತ್ತೆಲ್ಲ ವಿಚಾರ ಮಾಡಕ್ ಯಾರು ಕೂತೀರಿ? ದೈವದ. ಇವತ್ತು ಪ್ರಶ್ನೆಗೆ ಉತ್ತರಗಳನ್ನ ಪಾಯಿಂಟ್ ಕೊಡೋರು, ಮಾರ್ಕ್ಸ್ ಕೊಡೋರು ನೀವು ಕೂಡಿದಂತ ದೈವದವ್ರದಿರಿ. ಹೌದು ಹೌದಿಲ್ಲ? ಅದಕ್ಕಾಗಿ ಮಸ್ತರ ಇರ್ಲಿ, ಸಭಾನು ಬಹಳ ಚಂದ ಕೂಡಿಯದ. ನೇರವಾಗಿ ಪ್ರಶ್ನೆಗೆ ಬರೋಣ. ಬರ್ಲಿಲ್ಲ ನೇರವಾಗಿ. ತಂಗಿ ಪೈಲೆ ಪ್ರಥಮದಾಗ ಓಂ ಅನ್ನೋ ಹಂತ ಅಕ್ಷರ ಇತ್ತು. ಆ ಓಂ ಆ ಕೂಡಿಕೆರಿಂದ ಓಂ ಅನ್ನೋ ಹಂತ ಶಬ್ದ ಉತ್ಪತ್ತಿ ಆಯ್ತು. ಆಯ್ತಲ್ಲ? ಅಕಾರ ಉಕಾರ ಮಕಾರ ಶ್ರೀಕಾರ ಜಯಹಂಕಾರ. ಹಿಂದಾಗಡೆ ಓಂಕಾರ ಅನ್ನೋ ಹಂತ ಗಂಡು ಬೀಜ ಉತ್ಪತ್ತಿ ಆಯ್ತು. ಹೌದಲ್ಲ? ಹಿಂದಾಗಡೆ ಮಾಸ್ತರ ಅವಾಗ ಓಂ ಅನ್ನೋ ಹಂತ ಅಕ್ಷರದಿಂದ ಏನಾಯ್ತು ಮುಂದೆ? ಅವಾಗ ಏನ್ ಮಾಡಿದ ನಮ್ಮ ಅಪ್ಪ ಸ್ವಯಂ ಜ್ಯೋತಿ ಪರಮಾತ್ಮ 5 ತತ್ವಗಳ ತಯಾರು ಮಾಡಿದ. 5 ತತ್ವಗಳ ತಯಾರು ಮಾಡಿದ. ಯಾವ 5 ತತ್ವಗಳು? ಏನ್ ಮಾಡಿದ? ಪೃಥ್ವಿ, ಆಪ, ತೇಜ, ವಾಯು, ಆಕಾಶ. ಇವು 5 ತತ್ವಗಳ ತಯಾರು ಮಾಡಿ 5 25 ತತ್ವಗಳ ಶಾಖ ಹೊಡೆದು ಅಲ್ಲಿ. ಹೌದಲ್ಲ? ಏನದು? ಪಂಚ ಯಾವ ಪೃಥ್ವಿ ತತ್ವದಾಗ 5, ಜಲ ತತ್ವದಾಗ 5, ಅಗ್ನಿ ತತ್ವದಾಗ 5. ಹಿಂಗ 5 25 ತತ್ವದಿಂದ ನಮ್ಮ ಅಪ್ಪ ಏನ್ ಮಾಡಿದ? ಸ್ಥೂಲ ದೇಹವನ್ನು ತಯಾರು ಮಾಡಿದ. ಹೌದು ತಮ್ಮ. ಈ ಸ್ಥೂಲ ದೇಹ ತಯಾರು ಮಾಡಬೇಕಾದ್ರ ತಂಗಿ ಹೆಂಗ ಮಾಡ್ಯಾನ ಹೇಳ್ತಾನೆ ಕೇಳಿ ನಿನಗ. ಹೆಂಗ ಮಾಡ್ಯಾನ ಹೇಳ್ತಮ್ಮ. ಇದಕ್ಕ ಅಧ್ಯಾತ್ಮ ಪಂಚಕರಣಿ ಅಂತ ಹೇಳ್ತಾರ. ಹೌದಲ್ಲ? ಈ ಸ್ಥೂಲ ದೇಹ ತಯಾರು ಮಾಡಬೇಕಾದ್ರ ಇದಕ್ಕ ಪಂಚೇಂದ್ರಿಗಳನ್ನ 5 ತಯಾರು ಮಾಡಿದ, ಜ್ಞಾನೇಂದ್ರಿಗಳನ್ನ 5 ತಯಾರು ಮಾಡಿದ, ಕರ್ಮೇಂದ್ರಿಗಳನ್ನ 5 ತಯಾರು ಮಾಡಿದ. ಹೌದು. ಇಡದ ತಯಾರು ಮಾಡಿ ಏನ್ ಮಾಡಿದ? ಏನ್ ಮಾಡ್ಯಾನಪ್ಪ? ದಶೇಂದ್ರಿಗಳನ್ನ ಹೊತ್ತಿಟ್ಟ. ಹೌದ? ದಶೇಂದ್ರಿಗಳಂದ್ರೆ ಯಾರು? ಯಾರ್ಯಾರು ಹೇಳಪ್ಪ? ದಶೇಂದ್ರಿಗಳಂದ್ರ ಯಮ, ರುದ್ರ, ಕುಬೇರ, ವರುಣ, ಸೂರ್ಯ, ಅಗ್ನಿ, ಮತ್ತಿದು ಅಲ್ಲರದ ಗಾಳಿ ದೇವ, ಬೆಂಕಿ ದೇವ. ಹೌದ? ಇವ್ರನ್ನ ಎಲ್ಲಾರನ್ನು ಏನ್ ಮಾಡಿದ? 10 ಮಂದಿನ ಏನ್ ಮಾಡಿದಪ್ಪ ಅಂದ್ರ ದಶೇಂದ್ರಿಗಳನ್ನ ತಯಾರು ಮಾಡಿದ. ಮಾಡಿಟ್ಟಿಲ್ಲ. ಈ ಹೆಣ್ಣು ಮಗಳು ಏನ್ ಹೇಳ್ತಾಳ? ಏನ್ ಹೇಳ್ತಾಳ ವಿದ್ಯಾಶ್ರೀ? ಕಣ್ಣಿಗೆ ಕಾಣೋ ಶೃಂಗಾರ ಎಲ್ಲ ಹೆಣ್ಣದ. ಕೊತ್ತವ್ರ ಹೆಣ್ಣ, ನಿತ್ತವ್ರ ಹೆಣ್ಣ, ಭೂಮಿ ಹೆಣ್ಣ, ಗಿಡ ಹೆಣ್ಣ, ಇದೆಲ್ಲ ಜಲಚರ ಪ್ರಾಣಿಗಳ ಹೆಣ್ಣತ್ತ ನೀ ಹೇಳ್ತಿ. ನೀ ಹೇಳ್ತಾಳ. ಇದನ್ನ ತಯಾರು ಮಾಡಿದವ್ರು ಯಾರು? ಪರಮಾತ್ಮ. ಇದಕ್ಕೆ ಮಾಲಕರು ಬೇಕಲ್ರಿ? ಇರ್ಬಿ 80 ಕ್ಲಾಸ್. ಈಗ ನಮ್ಮ ಮಾಲಕನ ನಿನಗದಾನಂದ್ರ ನೀ ಹೆಂಗ ದೊಡ್ಡ ಕ್ಯಾಕಿ? ನಮ್ಮ ಅಣ್ಣ ಹೆಂಗ ನಾ ಮುಳುವಾಡಣ್ಣ ಬಡಿ ಗೌಡ್ರು. ಈಗ ಮಾಲಕ ನಿನಗನ ಅದನಂದ್ರ ನೀ ಹೆಂಗ ನನಗ ದೊಡ್ಡ ಕ್ಯಾಕಿ? ಇಲ್ಲ. ನೀನ್ ಹೆಣ್ಣು ಎಲ್ಲೇ ಐತಿ? ನಿನ್ನ ಮಾಯ ಎಲ್ಲೇ ಐತಿ? ನನಗ ಮುಂದಿನ ಸಂದನೆ ಹೇಳಬೇಕು. ನೀ ಮಾಯ ಯಾರಿಗಾರ ಕಣ್ಣಿ ಕಾಣಿಸೈತಾನೆ? ಎಲ್ಲಿ ನೋಡ ತಂಗಿ, ನೀನು ಶರೀರ ಹೆಣ್ಣತ್ ಹೇಳಿ. ಹೌದು. ಈ ಶರೀರ ತಯಾರು ಮಾಡಿದವ ನಮ್ಮ ಅಪ್ಪ. ಇಲ್ಲಿ ನಿನ್ನ ಪ್ರಶ್ನೆಗೆ ಉತ್ತರ ಕುಲ್ಲ ಎಲ್ಲಿ ಆದ್ರೂ ನಿಮ್ಮವ್ ಸಾತ್ರ ನನ್ನ ಕೈಯಾಗ ಮತ್ತಿದು ಅಲ್ಲಾರ್ದನ ಈ ಪ್ರಕೃತಿ ಅಂತ ನೀ ಹೇಳ್ತಿ. ಪ್ರಕೃತಿ ತಯಾರು ಮಾಡಿದವ ನಮ್ಮ ಅಪ್ಪ. ಸದೋಜಾತ್ಮಕದಿಂದ ಭೂಮಿ ತಯಾರು ಮಾಡ್ಯಾನ. ಎಲ್ಲಿ ಆದ್ರೂ ನೀನು ಪಾಯಿಂಟ್ ಬಿತ್ತು ನಿಮ್ಮವ್ ಸಾತ್ರ ಇಲ್ಲಿ ಸಾತ್ರ. ನೀ ಯಾಕೆ ದೊಡ್ಡಕ್ಕೆ ಆಗ್ತಿ? ಮುಗಿದಿಲ್ಲ. ನಿಮ್ಮವ್ ಏನ ಹುಲ್ಲು ತಯಾರು ಮಾಡ್ಯಾಳೋ, ಕಲ್ಲು ತಯಾರು ಮಾಡ್ಯಾಳೋ, ಮಣ್ಣು ತಯಾರು ಮಾಡ್ಯಾಳೋ, ಶರೀರ ತಯಾರು ಮಾಡ್ಯಾಳೋ, ಏನೋ ಒಂದು ಪ್ರಾಣಿ ತಯಾರು ಮಾಡ್ಯಾಳೋ, ಪಕ್ಷಿ ತಯಾರು ಮಾಡ್ಯಾಳ, ಏನೂ ಇಲ್ಲ. ಏನ್ ಮಾಡ್ಯಾಳ ನಿಮ್ಮವ್ವ? ಸುಮ್ಮ ಮಾಡಿ ಮೌನದಿಂದ ಏನೇನು ಆಗಂಗಿಲ್ಲ. ಜಗತ್ತದೊಳಗೆ ಎಲ್ಲ ನಮ್ಮ ಅಪ್ಪ ಸೃಷ್ಟಿಕರ್ತದಾನ. ಬ್ರಹ್ಮ ಏನ್ ಹೇಳ್ತಾನ? ಹುಟ್ಟಿಸ್ತಾನ ಅಂತ ಹೇಳ್ತಾನ. ಏನ್ ಹೇಳ್ತಾನ? ಸರಿತಾನ ಅಂತ ಹೇಳ್ತಾನ. ಮಹೇಶ್ವರ ಕೂತು ಒಳಗೆ ಲಯ ಮಾಡ್ತಾನ ಅಂತ ಹೇಳ್ತಾನ. ಹೌದಲ್ಲ? ಎಲ್ಲೈತಿ ನೀನ್ ಹೆಣ್ಣ? ಇಲ್ಲ ತಂಗಿ, ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ನೀನ್ ಹೆಣ್ಣು ಜಗತ್ತದೊಳಗೆ ಎಲ್ಲೇನು ಇಲ್ಲ. ನೀನ್ ಹೆಣ್ಣು ನಮ್ಮ ಅಪ್ಪ ಇಲ್ಲಾರ್ದ ಸದ್ಗತಿ ಆಗಿಲ್ಲ. ಮತ್ ಇದು ಅಲ್ಲಾರ್ದ ಏನ್ ಹೇಳ್ತಾಳ್ರಿ? ಏನ್ ಹೇಳ್ತಾಳ? ಮತ್ತೆ ಏನ್ ಒಳಗ ಗಂಡನ ಯಾವಾರ ತಂದಾಳ ನೋಡ್ರಿ. ನೋಡಪ್ಪ ಗಂಡ ಗಂಡನ ಯಾವಾರ ತಂದಾಳ. ತಗೋ, ನೀ ಮಾತಾಡೋದು ಯಾವಾರ ತಳಗಿಂದ ಆಗ್ತದ. ಯಾವ ಗಂಡ ತಿಳ್ಕೊ? ಏನ್ ಹೇಳ್ತಾಳೆ ಈಕಿ ಹೆಣ್ಮಗಳು? ಏ ಕಂಬಗಿ ಸುರೇಶ, ನಾನು ನಿನ್ನ ಮನೆಗೆ ಬಂದಿಲ್ಲ, ನೀನ ನನ್ನ ಮನೆಗೆ ಬಂದಿ. ಏನ ಈ ಹೊಣವಾಡ ಗ್ರಾಮದವ್ರ 10 ಮಂದಿನ ಕ್ರೋಸರ್ ಗಾಡಿಯಾಗ ತಗೊಂಡ ನಾನು ನೀನ್ ನೋಡಾಕ ಬಂದಾಗ ನೀನ್ ಅಂಜುತ್ತಿದ್ದೀನ, ನನ್ನ ಮನೆಗೆ ನೀ ಯಾಕೆ ಬಂದಿ ಅಂತ ಕೇಳ್ತಾಳ. ನಿನಗ ಫೋನ್ ಮಾಡಿಲ್ಲ ತಾಕಿ. ಏ ಹುಚ್ಚಪ್ಯಾಲಿ, ನಿನ್ನ ಮನೆಗೆ ನಾ ಯಾಕೆ ಬರ್ಲಿ? ಏನ್ ಕೊಳೆ ಬಿದ್ದೈತಿ? ಕೆಲಸ ಏನ? ಕರಿಲಾರ್ದವ್ರ ಮನೆಗೆ ಕಳಸಿಗಿತ್ತ ಯಾಕೆ ನಾ ಯಾಕೆ ಬರ್ಲಿ? ಕೆಲಸ ಏನ? ನಿನಗೊಂದು ಮಾತು ಹೇಳ್ತಾನೆ ಕೇಳಿ. ನೀ ಹೇಳಿದಂತ ಲೌಕಿಕ ಮಾತ ಹೇಳ ಮಸ್ತರ. ಏನಾಗಿತ್ತು? ಮಶಿಬನಾಳ ವಿದ್ಯೆ ಅದಾಡ್ರಲ್ಲ, ಮಣಿ ಒಳಗ 12-13 ವರ್ಷ ತುಂಬಿ ದೊಡ್ಡಕ್ಕಾಗಿ ಕೂತಿದ್ರು. ದೊಡ್ಡಕ್ಕಾಗಿ 12
ವರ್ಷ ದೊಡ್ಡಕ್ಕಿಯಾಗಿ ಕೂತಿದ್ರು ಮನಿ ಒಳಗ ತಾಯಿ ತಂದಿ ಮಾತಾಡ್ತಾರ ಏನಂತಪ್ಪ ಅಂದ್ರ ಮಗಳ ದೊಡ್ಡಕ್ಕಿಯಾಗಳ ಎಲ್ಲರ ವರ ಇದ್ರ ನೋಡ್ರಿ ಹುಡುಗಿನ ಮದುವೆ ಮಾಡಿ ಕೊಟ್ಟು ಬಿಡುನು ಅಂದ್ರ ಹೆಣ್ಣು ಹುಟ್ಟಿದ್ರ ಒಂದು ಮನಿ ಒಳಗ ಹುಣ್ಣು ಹುಟ್ಟಿದಂಗದ ಅದಕ್ಕಾಗಿ ಕಾಲಮಾನ ಸೂಕ್ಷ್ಮದವ ಇದನ್ನ ಕ್ವಾಟಕೇರಿಂದ ಹಂಪ್ ಹರಿನು ಅಂತೇಳಿ ನೀವು ಮವ್ವ ಅಪ್ಪ ಮಾತಾಡ್ಯಾರ ಮನ್ಯಾಗ. ಅವಾಗ ಏನಾಯ್ತು ಮುಂದೆ ಮತ್ತ ನೀ ದೊಡ್ಡಕ್ಕಿದ್ದೆ ಅಂದ್ರನ ನೀ ಯಾಕ ನಮ್ಮ ಮನೆಗೆ ಜಕ್ಕಸಲಾಕ ಬಂದಿ? ನಾನ ನಿನ್ನ ಮನೆಗೆ ಬರಬೇಕಾಗಿತ್ತಲ್ಲ, ಬಂದ್ ಬೆಳಿಬೇಕಾಗಿತ್ತು. ನಾವ್ ಅಲ್ಲಿ ನಿಮ್ಮ ಅಪ್ಪಗ ಅವು ಹೇಳಬೇಕಿತ್ತು. ಮತ್ತ ನೀನು ಹಡದಾರ ಪ್ರೀತಿದಿಂದ ಮುದ್ದುವಾಗಿ ಹಡದಾರ ನಿನ್ನ ಮನಿ ಒಳಗೆ ಹೆಣ್ಣು ಮಗಳು ಬೇಕಂತ ಕೇಳಿದ 10 ವರ್ಷ 20 ವರ್ಷ ನಿನ್ನ ಏನ್ ಮಾಡ್ಯಾರು? ದೇವ್ರ ಮೇಲೆ ಹೆಸರಿಟ್ಟು ನಿನ್ನ ಹಡದಾರ ಅಂದ್ರೆ ನಿಮ್ಮ ಅವ್ವ ನಿನ್ನತ್ತಕ್ಕೆ ಇಟ್ಕೊಂಡು ಕುಂದ್ರಬೇಕಾಗಿತ್ತಲ್ಲ. ಈ ಕಾಂಬಾಗಿ ಸುರೇಶ್ ಅನ್ನತ್ತಕ್ಕೆ ಯಾಕೆ ಕಳಿಸಿದ್ರ? ಈಗ ದೊಡ್ಡಕ್ಕೆ 12 ವರ್ಷ ಕೂತಾಳ. ನೀ ಹ್ಯಾಂಗ ದೊಡ್ಡಕ್ಕೆ ಯಾಕೆ ನನ್ನ ಚಂಪಾ ಕಲಿ ಮತ್ ಬೇಗ ಗಂಡ ನಿನ್ನ ಚಲೋ ಹುಡುಗ ಬಾಳಿ ತಿಂಡಿರಂತ ಮಗ ನಿನ್ನ ತಟಕ ಬಿದ್ದು ಹೋದಿತ್ತು ಹುಡುಗನ ಕೈಯಾಗ. ಹಿಡಿದೋಡು ಮಾಡ್ಬೇಡ ಮಾಸ್ತರ. ಇಲ್ಲಿ ಹೇಳ್ತಾನೆ ಕೇಳಿ ಹೆಂಗೈತಿ ಅವಾರ ಹೇಳಪ್ಪ. ಅವಾಗ ಮಾಸ್ತರ ಒಂದೊಂದು ದಿನದಾಗ ಏನಾಯ್ತು? ಏನಾಯ್ತಪ್ಪ? ಅವಾಗ ತಾಯಿ ತಂದಿ ಮಾತಾಡಿದ್ರು. ಮಾತಾಡಿದ ಕೂಡ್ಲೇನ ಮಾಸ್ತರ್ ಏನಾಯ್ತು? ನಮ್ಮ ಹೊಣವಾಡ ಗ್ರಾಮದ ಕಾಕ ಕೂತಾನ್ರಿ ಅಲ್ಲಿ ರುಂಬನ ಮುತ್ಯ ಕಾಕ ಕೂತಲ್ಲ. ಇವ್ರ ಅಪ್ಪ ಬಂದು ಭೇಟಿ ಆದ್ರಿ. ಹಿಂಗ ಸಭಾ ಕೂತಿತ್ತು. ಇವ್ರ ಅಪ್ಪ ಬಂದು ಭೇಟಿ ಆದ್ರು. ನೋಡ್ರಿ ಗೌಡ್ರ ಮತ್ ಹಿಂಗಿನ ಮನಿ ಒಳಗ ಮಗಳ ದೊಡ್ಡಕ್ಕೆ ಚಲೋ ವರ ಇದ್ರ ನೋಡ್ರಿ ಕೊಡುನು ಎಟ್ ಅನ್ನೋದಟ್ಟ ತಡ ನಮ್ಮ ಕಾಕಾಗ ಏನಂದ? ಏ ಮಲ್ಲಪ್ಪ ಬರಾಬರಿ ಐತಿ ಓ ತಮ್ಮ. ಮೊನ್ನೆ ಹನುಮಂತಿಯವ್ರ ಜಾತ್ರೆ ಆಗ ಹನುಮಂತಿಯವ್ರ ಕಡೆಯಾಗ ಚೌಡೇಶಿ ಜಾತ್ರೆ ಕಾಂಬಾಗಿ ಸುರೇಶ್ ಹುಡುಗ ಹಾಡ್ಕಿಗೆ ಬಂದಿದ್ ಬಾಳ ಚಂದ ಇದ್ರಿ ನೋಡಾಕು ಚಲೋ ಬಾಳ ಚಂದ ಹಾಡ್ಕಿ ಮಾಡವ ಬಾಳ ಚಂದ ಜಿಗಿದಾಡವ. ಹೌದು. ಆ ಹುಡುಗಿನ ನಿಮ್ ಹುಡುಗ ಕೊಟ್ರ ಅನುಕೂಲ ಆಗ್ತೈತ್ಲ ಅಂತ ಹೇಳಿದವ್. ಹುಡುಗಿನ ಹೋಗಿ ಆ ಹುಡುಗ ಕೊಟ್ರೆ ಚಲೋ ಆಗ್ತದ ಮತ್ತ ಬಾಳ ಚಂದ ಆಗ್ತದ ಅಂತ ಹೇಳಿದ. ಅಂದಾಗ ಏನಾಯ್ತು ಮುಂದೆ? ಹೇಳಿದ ಕೂಡ್ಲೇನ ಇವ್ ಹೋಗಿ ಕೇರಿಂದ ಏನ್ ಮಾಡಿದ್ರಿ? ಇವ್ರ ಅಪ್ಪ ಹೋಗಿ ಅವ್ವಾಗ ಹೇಳಿದ್ರಿ ಇವ್ರ ಮಲ್ಲಪ್ಪಣ ಅವ್ವಾಗ ಹೇಳಿದ ಕೂಡ್ಲೇನ ಈಕೇನ್ ಮಾಡ್ತಾಳ್ರಿ? ಏನ್ ಮಾಡ್ತಾಳ? ಈಕೆ ಹೋಗಿ ಕೇರಿಂದ ಕಿವಿ ಕೊಟ್ಟು ಕೇಳ್ತಾಳ. ಮರಿಗೆ ನಿಂತ ಕಿವಿ ಕೊಟ್ಟು ಕೇಳಿ ಕಿಸಕಣ ಹಲ್ ಕಿಸದ ಕೇಳಿದ ಅವ್ರ ಅಪ್ಪ ಹೊರಗ್ ಹೋಗೋದಟ್ಟ ತಡ. ಏ ಯವ್ವ ಎಲ್ಲಿ ಅದರ ಕಂಬಗೆ ಸುರೇಶನ ಕರಸ ನೋಡು ಜಿಗದಾಡ್ಲಕ್ಕಾತಳ ಮಗಳ ನಿನ್ನ ಚೂಟು ನೀ ನನಗ ಫೋನ್ ಹಚ್ಚಿದಾಗ ನಿಮ್ಮ ಅಪ್ಪ ನಮ್ಮ ಗೌಡ್ರಿಗೆ ಫೋನ್ ಹಚ್ಚಿದಾಗ ಹಿರಿಯರ ಒಟ್ಟ ಶಾಂತ ಕೂಡ್ರಿ ಬಾಳ ಆಗೈತಿ ಕಮಿಟಿ ಹಿರಿಯರ ನಿಮಗ ಕೈ ಮುಗಿದು ಹೇಳ್ತಾನ. ಒಟ್ಟ ದೈವದವ್ರು ನಿಮಗ ಕೈ ಮುಗಿದು ವಿನಂತಿ ಮಾಡಿ ಕೋಟಿ ನಮಸ್ಕಾರ ಮಾಡಿ ಹೇಳ್ತಾನ. ಹೌದಿಲ್ಲ? ಇವತ್ತಾಕಿ ತಿಂಡಿ ಹಚ್ಚಾಡಂದ್ರ ತಿಂಡಿನ ತಿರ್ಸೋದಿಲ್ಲ ಇಲ್ಲಿ ಇಷ್ಟೇ. ಯಾಕಂದ್ರ ನೋಡ್ರಿ ಮಾತಾಡಿದ ಮಾತು ಮಾತಾಡಿಲ್ರಿ. ನಾ ಏನ್ ಬೇರೆ ಮಾತಾಡತ್ತೇನ್ರಿ? ಏನೂ ಇಲ್ಲ. ನಾ ಏನ್ ಬೇರೆ ದುಸ್ರ ಮಾತಾಡಕತ್ತೀನ ಇಲ್ಲ. ಈಗ ಆಕೆ ನಾನು ತಳಗ ಮಾಡಿ ಮಾತಾಡೋದ್ರ ನಮ್ಮ ಅಪ್ಪನ. ಹೌದು. ಮತ್ತೆ ಕಂಬಾಗಿ ಸುರೇಶ್ ಆಗಿ ಸಿಟ್ಟು ಬರಂಗಿಲ್ಲನ್ರಿ? ನಮಗ ಬಂದ್ರೆ ನಿಮಗೂ ಕೂಡಿದ ಹತ್ತ ಸಭದಾಗ ಏ ಗಂಡಿನವ್ರು ನೀವ ನಾಯಾಗ ಬಂದಿರ ಅಂದ್ರಣ ಏ ನಿನ್ನ ಹಿಡಿದು ನಿನ್ನ ಏನ್ ಹೇಳಿ ಮತ್ತ ನಿನ್ನ ತುರ್ಬಾಗಿರಿ ಹೇಳ್ತಾನೆ ಕೇಳು. ಅವಾಗ ನಿಮ್ಮ ಅಪ್ಪ ನಮ್ಮ ಗೌಡ್ರಿಗೆ ಫೋನ್ ಹಚ್ಚಿದಾಗ ಏನ್ ಮಾಡ್ತಾರ? ಕಂಬಾಗಿ ಸುರೇಶನ ಮುಂದೆ ಅವ್ರು ಬಂದು ಹೇಳಿದಾಗ ಅವಾಗ ಸುರೇಶ ಹೋಗಬೇಕಾದ್ರ ಒಂದು ನೇಮ ಐತಿ. ಏನ್ ಮಾಡ್ರಿ? ಅವಾಗ ಸುರೇಶ ಏನ್ ಮಾಡ್ತಾನ? ಅವಾಗ ನಿನಗ 11 ಬಾಳೆಹಣ್ಣ ತಗೋತಾನ ನಿನ್ನ ಉಡಿಯಾಗ ಹಾಕಾಕ. ಹೌದು. ಮತ್ತ ನಿನಗ ತಲಿ ಒಳಗ ಏನೈತಿ ಮುಡ್ಕೊಳಾಕ ಹೂವಿನ ಹಾರ ತಗೋತಾನ. 5 ಮೊಳ. ಅವಾಗ ಹುಡುಗ ಬರ್ತಾನ ಅನ್ನೋದು ಸುದ್ದಿ ಅಟ್ಟ ಮುಟ್ಟುದು ಬೇಕೀಗ. ಈಗ ಇದ ಕ್ಯಾಟ ಕೊಳಕನ ಆಡ್ತಿತ್ರಿ ಮನ್ಯಾಗ ಚಿಂಗ ಬರೀ ನಾ ಬರ್ತಾನ ಅನ್ನೋದು ಸುದ್ದಿ ಕೇಳಿ ಅವಾಗ ಮೋತಿಗೆ ಸುನಾರ್ ಹಚ್ಕೊಂಡ ಪೌಡರ್ ಹಚ್ಕೊಂಡ ಲಿಪ್ಟಿಕ್ ಹಚ್ಕೊಂಡ ನಾರು ಎಣ್ಣೆ ಹಚ್ಕೊಂಡ ಗಮ ನಾರ್ಕೋತ ಸೀರೆ ಉಟ್ಕೊಂಡ ಹುಡುಗನ ಬಂದು ಕುದಿರ್ತಿ ಅಂದ್ರ ನನ್ನ ಪವರ್ ಹೆಚ್ಚು ನಿಮ್ಮ ಅವನ ಪವರ್ ಹೆಚ್ಚು. ಎಷ್ಟು ಸಿಂಗಾರ ಗುದ್ದಾಳಿ ನಿನ್ನ ಸಲುವಾಗಿ ನನ್ನ ಸಂಬಂಧ ಯಾಕ ನೀ ಹಂಗಾಗಿದ್ರೆ ನೋಡ್ತಿದ್ಲಿ ಇದನ್ನ ನಾನು ಗೂಬ ನಾರ್ತಿತ್ತು ಯಾಕ ಅವಾಗ ಏನ್ ಹೇಳ್ತಾರ ಅವ್ರ ತಂಗಿ ಅಲ್ಲಿದ ನೋಡಿ ಹುಡುಗ ಕೂತಾನ ಕುರ್ಚಿದ ಮ್ಯಾಲ ಇನ್ನೇನು ಮುಂದೆ ಕೂತ ಅವಾಗ ನೋಡ್ರಿ ಇದು ಪಾಸ್ ಆಗುದು ನನ್ನ ಕೈಯಾಗ ಫೇಲ್ ಆಗುದು ನನ್ನ ಕೈಯಾಗ. ಹೌದಲ್ಲ? ಅವಾಗ ಇದು ನಾನು ಸಾಚಾಕ ಮ್ಯಾಚ್ ಆತು ಓಕೆ ಅಂದ್ರ ಓಕೆ ಇಲ್ಲಿಕಂದ್ರ ಪೀಚೆ ಸರ್ಕ ತೂ ಬಿ ಘರ್ಗುಜ ಕ್ಯಾವೆ ನಮಗ್ ಹೇಳ್ತಾ ತೂ ಗರ್ಕುಜಿ ಆತ ನನಗೆ ಹೇಳ್ತಾಳೆ. ಏ ತಂಗಿ ಗರ್ಕು ಇಲ್ಲ ಒಂದು ಮಾತು ಹೇಳ್ತಾನೆ ಕೇಳು. ನನ್ನ ಗಂಡಿಗೆ ಮಾತ್ರ ಕಲಂಕ ಇಲ್ಲ, ನನ್ನ ಗಂಡಿಗೆ ಮಾತ್ರ ಕಲಿ ಇಲ್ಲ. ಈ ಭೂಮಿ ತಲೆ ಮ್ಯಾಗ ಗಂಡ ಅನ್ನೋ ಅಂತ ವಸ್ತು ಜಗತ್ತದಾಗ ಎಟ್ಟದಲ್ಲ ಇದಕ್ಕೆ ಒಟ್ಟ ಕಲಿ ಇಲ್ಲ ಕಲಂಕ ಇಲ್ಲ. ಮಾಸ್ತರ್ ಹುಡುಗಿ ನನಗ ಓಕೆ ಮನಸ್ಸಿಗೆ ಬಂದಾಳ. ಈಗ ನಿನ್ನ ಮನಸ್ಸಿಗೆ ಬಂದಾಯ್ತು. ಬಂದ ಕೂಡಲೇ 5 ಮಂದಿ ಹೆಣ್ಮಕ್ಳು ಒಯ್ತಾರ ನೋಡ್ರಿ ಕೋಲಿಯಾಗಿ ಕಿಣ ತಗೊಂಡು. ಯಾರಿಗ ವಿದ್ಯಾಗ? ಏ ತಂಗಿ ಬಾ ಒಳಗ ದೇವ್ರ ಕೋಲಿಯಾಗ ಎದಗೊಬ್ಬ ಎತ್ತ ಏನ ಚೆಕ್ ಮಾಡ್ತಾರ. ಕಾಲ ಪಾಲ ಚೆಕ್ ಮಾಡ್ಬೇಕಲ್ಲ ಬಳ್ಳದು ಸೀರಿ ಎತ್ತ ಏಕಿನ ಒಟ್ಟು ತರ ಬಳ್ಳ ಚೆಕ್ ಮಾಡಿ ಶರೀರ ಚೆಕ್ ಮಾಡಿ ಎಲ್ಲ ಹಂಗಾಗಿ ಚೆಕ್ ಮಾಡಿ. ಹೌದಿಲ್ಲ? ನಮ್ಮ ಅಪ್ಪನ ಚೆಕ್ ಮಾಡ್ಯಾರನ್ರಿ? ಏ ಇಲ್ಲ. ಮತ್ ನಿಮ್ಮ ಅವ ಹೆಂಗ ದೊಡ್ಡ ಕೇಳ ಅಪ್ಪಿಸ್ಕೊಂಡು ನೆನಪಿರಿ ಹೇಳ ವಿದ್ಯಾ ನೋಡು ಏನ್ ಹೇಳ್ತಾ ನಡಿಲಿ ಕಟ್ಟಿ
ದೇವರ ಅಂತ ನೋಡಿ ನನ್ನ ಕೇಳ್ಯಾಳ ನಿಂತ ಹೌದು ನನ್ನ ಕೇಳ್ಯಾಳ ನಿಂತ ತೇಜ್ ಮ್ಯಾಲ ನನ್ನ ಕೇಳ್ಯಾಳ ನಿಂತ ಮತ್ತೇನಾಯ್ತಮ್ಮ ಮುಂದೆ ತಗೋ ಮಾಸ್ತರ್ ಕೈ ಏ ದೈವ ದೇವರ ಅಂತ ನಮನ ಅಲ್ಲಿ ಹಲನ ಹಂದಿ ದೇವರ ಏ ದೇವರ ಕಾಣಬೇಕಾದ್ರ ಕಷ್ಟ ಬಹಳ ಐತೆ ದೇವರ ಇರತಾನ ನೋಡ ಏ ದೇವರ ಕಾಣಬೇಕಾದ್ರ ಕಷ್ಟ ಬಹಳ ಐತೆ ದೇವರ ಇರತಾನ ನೋಡ ಕಸ ಮೋಳ ಹೆಂಗ ಸರಿ ಎಲ್ಲ ನೋಡಿ ದೇವರ ಸಿಗಬೇಕಾದ್ರ ವಿದ್ಯಾ ಭಗವಂತ ಸಿಗಬೇಕಾದ್ರ ನಿನಗ ಪರಮಾತ್ಮ ಸಿಗಬೇಕಾದ್ರ ಏನ್ ಮಾಡ್ಬೇಕಪ್ಪ ಹುಡುಗಿ ಮಾಡ ಪ್ರಯತ್ನ ಏ ಕಸ ಮಾಡಿ ಹಂಗಸ್ರಿಗಲ್ಲ ದೇವರ ಸಿಗಬೇಕಾದ್ರ ಏ ಕಷ್ಟ ಬಹಳ ಐತಿ ಹರಿವಾರ ಏ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜವಿರಲಿ ಭೇಟಿ ಆಗ್ತಾರ ನಿನಗ. ದೇವರ ಅಲ್ಲೋ. ಏ ಶ್ರವಣ ಮನನ ಮಾಡ ನಿಧಿ ಧ್ಯಾಸ ನಿಜವಿರಲಿ ಭೇಟಿ ಆಗ್ತಾರ ನಿನಗ. ದೇವರ ಹೌದಾ? ಅಲ್ಲೋ. ದೇವರ ತಂದೆ ತಾಯಿ ಹೆಸರ ನೋಡಿ ಕೇಳಾಳ ನನಗ ಪುರ ಏ ಚಂಪಕಲಿ ಬರ್ಬೇಕೀಗ ಮುಂದಿನ ಸಂಧ್ಯಾಗ ಮಗಳ ಕೇಳಾಳ ನನಗ ಹೆಸರ ಅಲ್ಲ ಅವಾಗ ಹೇಳುತ್ತಾಳ ನನಗ ಹೆಸರಾಯ ಮತ್ತೇನು ಕೇಳ್ತಾಳ ಏ ದೇವರ ತಾಯಿ ತಂದೆ ಹೆಸರ ಕೇಳಾರ ಏ ಅವಾಗ ತಾಯಿ ತಂದೆ ಇಲ್ಲ ಯಾರ ಏ ನಿರಾಕಾರ ವಸ್ತು ಅವ ಖಂಡ ನಾನ ಸ್ವಯಂ ಜ್ಯೋತಿ ನೋಡ ಪರಮಾರ ಏ ನಿರಾಕಾರ ವಸ್ತು ಅವ ಖಂಡ ನಾನ ಸ್ವಯಂ ಜ್ಯೋತಿ ನೋಡ ಪರಮಾರ ನಿಮ್ಮ ದ್ರೌಪದಿಗ ಪದ ಬಂದಾಗ ದೇವರ ಮುಂದ ಬಂದರೆ ನಿನ್ನ ಮಾನ ಕೈದ ಸ್ವಂತ
ಶೀಲ ಕಾಯ್ದಿದಾರ ಸ್ವಂತ ಸ್ವಲ್ಲಾಪುರ ಸಿದ್ದರಾಮ ಕಮರಿ ಕೊಳ್ಳಹಾರ ಆಲೆ ಮಲ್ಲಯ್ಯ ಯಾರ ಸೊರತ ಆಲೆ ಮಲ್ಲಯ್ಯ ಯಾರ ಸೊರತ ಬಾರ ಕಾಂಡ್ಯ ರೋಸೆ ಹೋಗಿ ಲೆಂಗ ಕತ್ಯಾಕಿ ಹಾರನೆ ನನ್ನ ಪರಮಾತ್ಮ ಪ್ರತ್ಯಕ್ಷಾಗಿ ನಿಂತ ನನ್ನ ಪರಮಾತ್ಮ ಪ್ರತ್ಯಕ್ಷಾಗಿ ನಿಂತ ಹೌದಾ ಕೋಬಣಪ್ಪ ತಂದ ನನ ಮುಂದ ಹಾಡ ಬ್ಯಾಡ ಕೋಬಣಪ್ಪ ತಂದ ನನ ಮುಂದ ಒಂದ ಗಜ್ಜಿಗೆ ಬಗಲಾಗ ಉರಿನ ಬಿಡ್ಬೇಕು ಮಗಳ ಬಗಲಾಗ ಏನ ತಗದಿ ಯಾವಾರ ಏನ್ ಹೇಳ್ತಾಳ ಗೊತ್ತೇನ್ರಿ ಯಾವಾರ ಮತ್ತೇನಪ್ಪ ಒಳಗ ಶ್ರೀಶೈಲ ಮಲ್ಲಿಕಾರ್ಜುನ ಅಂತಂದಾಳ ನೋಡ್ರಿ ಯಾವಾರ ಒಟ್ಟು ಮಲ್ಲಿಕಾರ್ಜುನ ಬೇಕೇ ಆಕಿಗೆ ಏನ್ ಹೇಳ್ತಾಳ ಇಲ್ಲಿ ನೀವು ಶ್ರೀಶೈಲ ಜಾತ್ರೆಗೆ ಹೋಗ್ಬೇಕಾದ್ರಣ ಅವನ ದರ್ಶನಕ್ಕೆ ಹೋಗ್ಬೇಕಾದ್ರಣ 3,000 ಅಲ್ಲ ಇವತ್ತು 6,000 10,000 ಎಷ್ಟೋ ಬೇಕಾದಟ್ಟು ಖರ್ಚು ಮಾಡ್ಕೊಂಡು ಹೋಗ್ತಾರ ಇವತ್ತು ರೊಕ್ಕಕ್ಕೆ ಮಿತಿ ಇಲ್ಲ ಅವನ ದರ್ಶನ ಮಾಡ್ಬೇಕಂತ ಹೇಳ್ಕೊಂಡು ಎಷ್ಟೋ ಮಂದಿ ಏನ್ ಮಾಡ್ತಾರಂದ್ರ ಹಗಲ ವಿರುಳ ತಪಸ್ಸು ಮಾಡಿ ಉಪವಾಸ ಸತ್ಯಾಗ್ರಹ ಮಾಡಿ ಒಂದ್ ಹನಿ ನೀರು ಬಾಯಾಗ ಹಾಕ್ಲಾರ್ದನ ಶ್ರೀಶೈಲಕ್ಕೆ ಎಲ್ಲಿ ಹೋಗ್ತಾರೋ ಪಾದಯಾತ್ರೆ ಮಾಡ್ಕೊತ ಹೋಗ್ತಾರ ಯಾಕಂದ್ರೆ ಏನ್ ಹೇಳ್ತಾಳೆ ಹೆಣ್ಮಗಳು ಏನಂತಾಳಪ್ಪ ಅಲ್ಲಿ ಶ್ರೀಶೈಲ ಮಲ್ಲಯ್ಯನ ಹತ್ತಕ್ಕೆ ಹೋಗ್ತಾರ ಹೋಗಿ ಕೇಳಿದ ಎಷ್ಟೋ ರೊಕ್ಕ ಖರ್ಚು ಮಾಡ್ತಾರ ಮಾಡಿದ್ರು ಸಹಿತ 300 ರೂಪಾಯಿ ಚಪ್ಪಲಿನ ಹಾಕೊಂಡು ಹೋಗಿರ್ತಾರಲ್ಲ ಅದ್ರ ಮ್ಯಾಲ ಇವ್ರದ್ದು ಭಕ್ತಿ ಇರ್ತದ ಅಂದ್ರ ಅವನ ಭಕ್ತಿ ಹೆಂಗ ಒಲಿತದ ಅಂತ ಕೇಳ್ತಾಳೆ ಹೆಣ್ಮಗಳು ಈಗ ಮಾತಾಡುದು ಸುಳ್ಳ ಹೆಂಗ ಮಾಸ್ತರ ಯಾಕ ತುಳಜಾಪುರ ಅಂಬಾ ಭವನಿಗೆ ಹೋಗ್ತಾರಲ್ಲ ಎಷ್ಟೋ ಮಂದಿ ಹೌದ್ರಲ್ಲ ನಿಮ್ಮಂತ ಹೆಂಗಸರು ಹೋಗ್ತಾರೆ ಅಲ್ಲಿ ಚಪ್ಪಲಿಗೆ ಅಲ್ಲಿ ಯಾಕೆ ಇಡ್ತಾರು ಅವ್ರದ್ದು ಭಕ್ತಿ ಇಲ್ಲ ಅಲ್ಲಿ ಮಾಸ್ತರ ಅದು ಹೆಂಗಾಗೈತೆ ಅಂದ್ರ ಉಲ್ಟಾ ಹೇಳಕತ್ತಾಳ ಹೆಣ್ಮಗಳು ಸುಮ್ಮ ಹಂಗ ಹೇಳ್ಬೇಡ ಹೆಂಗ ಉಲ್ಟಾ ಹೇಳ್ತಾಳ ಅಂದ್ರ ಇದು ನಮ್ಮ ಗಂಡ ಅನ್ನೋ ಅಂತ ವಸ್ತು ನಮ್ಮದು ಎದ್ರ ಮೇಲೂ ಆಶೆ ಮಾಡಿಲ್ಲ ಇಲ್ಲ ಇಲ್ಲ ನಿನ್ ಹೆಣ್ಣು ವಸ್ತು ಆಶೆ ಮಾಡಿದ ಮಾಡಿದ್ಲ ನಿಮ್ ಹೆಣ್ಮಕ್ಳ ಆಶೆ ಅದಕ್ ಮಾಡ್ತಾರೋ ಚಪ್ಪಲ್ ಮೇಲೆ ಚಪ್ಪಲ್ ಆಗ್ಲಿ ಬೆಳ್ಳಿ ಆಗ್ಲಿ ಬಂಗಾರ ಆಗ್ಲಿ ರೊಕ್ಕ ಆಗ್ಲಿ ರೂಪಾಯಿ ಆಗ್ಲಿ ಯಾವ್ದ್ರ ಭಾಂಡೆ ಆಗ್ಲಿ ಯಾವ್ದು ಒಂದು ಬಾಂಡೆ ಆಗ್ಲಿ ಕಡಿಗೆ ಒಂದ್ ಸೀರೆ ಆಗ್ಲಿ ತಿನ್ನೋದಾಗ್ಲಿ ಉಣ್ಣೋದಾಗ್ಲಿ ನಿಮ್ ಮಗು ಏನ್ ಮಾಡ್ಯಾಳಪ್ಪ ಅಂತಂದ್ರ ಆಶೆ ಮಾಡ್ಯಾಳ ಆಶೆ ನಮ್ಮ ಅಪ್ಪ ಯಾಕೆ ಆಶೆ ಮಾಡ್ತಾನೋ ನಮ್ಮ ಅಪ್ಪಗೆ ಏನೈತೆ ಆಶೆ ಮಾಡಾಕ ಇಲ್ಲ ನಮ್ಮ ಅಪ್ಪ ನಿರಾಶೆ ನಾನು ನಿರಾಶೆ ಭೂಮಿ ತಲೆ ಮ್ಯಾಗ ಜಗತ್ತದೊಳಗೆ ನಮ್ಮ ಅಪ್ಪ ಯಾವುದಕ್ಕೂ ಆಶೆ ಮಾಡಿಲ್ಲ ಇಲ್ಲ ಯಾವುದಕ್ಕೂ ಬೇಕಂದಿಲ್ಲ ತಂಗಿ ಏನ್ ಹೇಳ್ತಾಳು ಇಟ್ಟು ಎಲ್ಲಾ ಮಾಡಿ ಕೇಳಿದ ನಿಮ್ಮ ಶ್ರೀಶೈಲ ಮಲ್ಲಯ್ಯಗೆ ಹೋದ್ರಣ 300 ಚಪ್ಪದ ಮೇಲೆ ನೀವು ಭಕ್ತಿ ಮಾಡ್ತೀರಿ ಅಂತ ಹೇಳ್ತಾಳ ಸುಳ್ಳು ಹೇಳ್ಬೇಡ ಇದನ್ನ ತಂಗಿ ಇಲ್ಲಿ ಹೆಂಗೈತಿ ಹೇಳ್ತಾನೆ ಕೇಳು ಭಕ್ತಿ ಒಳಗೆ ನವವಿಧ ಭಕ್ತಿಗಳ ಬರ್ತಾವ ಗುಣ ಸುಮಾರು ಭಕ್ತಿ ಯಾಕಂದ್ರ ಭಕ್ತಿ ಒಳಗೆ ನವವಿಧ ಭಕ್ತಿಗಳು ಯಾವ ಬರ್ತಾವ ಹೇಳ್ತಾನೆ ಕೇಳು ಹೇಳ್ತಮ್ಮ ಒಂದ ಸ್ಮರಣ ಭಕ್ತಿ ಶ್ರವಣ ಭಕ್ತಿ ಅರ್ಚನ ಭಕ್ತಿ ಕೀರ್ತನ ಭಕ್ತಿ ದಾಸ್ಯ ಭಕ್ತಿ ಹೌದು ಇವು 5 ಭಕ್ತಿಗಳು ಅದು ಇನ್ನು 4 ಭಕ್ತಿಗಳು ಯಾವ 1ನೇ ಭಕ್ತಿ ಪಾದ ಭಕ್ತಿ ಶಕ್ಯ ಭಕ್ತಿ ಆತ್ಮ ನಿವೇದನ ಭಕ್ತಿ ಹೌದು ಹೌದು ಹುಲಿ ಈ ಒಟ್ಟುದ್ರೊಳಗ ಭಕ್ತಿ ಒಳಗ ಶ್ರೇಷ್ಠವಾದದ್ದು ಯಾವ್ದಪ್ಪ ಅಂದ್ರ ಯಾವುದು ಇದ್ರೊಳಗ ಆತ್ಮ ನಿವೇದನ ಭಕ್ತಿ ಅನ್ನುವಂಥದ್ದು ಹೆಚ್ಚದ ಹೌದಲ್ಲ ಒಳಗೆ ಏನ್ ಮಾಡ್ಬೇಕು ಮಾಸ್ತರ ಏನ್ ಮಾಡ್ಬೇಕಪ್ಪ ಇವೆಲ್ಲ ನಮ್ಮ ಆಶೆಗಳು ಏನದಾವಲ್ಲ ಒಂದು ಹೊಲ ಆಗಲಿ ಮಣಿ ಆಗಲಿ ರೊಕ್ಕ ಆಗಲಿ ಹೆಂಡ್ರಾಗಲಿ ಮಕ್ಕಳಾಗಲಿ ಒಂದು ಗಂಡ ಆಗಲಿ ಯಾವುದಕ್ಕೂ ಭೂಮಿ ತೆರೆ ಮ್ಯಾಗ ಆಶೆ ಮಾಡಬಾರ್ದಂತ ಹೇಳ್ತಾರ ಯಾಕಂದ್ರ ನೋಡು ಇದನ್ನ ದೇವರು ಕೊಡೋ ಬೇರೆ ಅದಾರ ಏನಪ್ಪ ಇದು ನನಗ ನಿನಗ ಬರ್ತಕ್ಕದ ಅಲ್ಲ ಇದನ್ನ ಭಾವ ಅವರ ಭರಿಯ ಅವರ ಭಕ್ತಿ ಅವರ ಭಾವಗಳಿಗೆ ಮೆಚ್ಚಿ ಪರಮಾತ್ಮ ಕೊಡುವಂತ ಅವನ ಕೈ ಅವನ ತಕ್ಕದ ಅದಕ್ಕಾಗಿ ನೋಡಿ ಇದು ಅಲ್ಲಾರ್ದ ಹೇಳ್ತಾರೆ ಜ್ಞಾನಿಗಳು ಗುರು ಇಳಿದು ಬರ್ತಾನೆ ಪರಮಾತ್ಮ ಏನ್ ಹೇಳ್ತಾನ ಮಾಸ್ತರ ಏನಂತಪ್ಪ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಹೌದಲ್ಲ ಬೇಡಿದವ್ರಿಗೆ ಬೇಕಾದ ಕೊಟ್ಟಾನ ಹೆಂಗ ಕೊಡ್ತಾನ ಇವತ್ತು ಪರಮಾತ್ಮ ನಿನಗ ಬಂದ ನೀ ಅವನ ಭಕ್ತಿ ಮಾಡಿಕೆರೆ ನಾವು ಪರಮಾತ್ಮ ಧರಿಗಿಳಿದು ಬಂದಂದ್ರ ಅವನು ಹೆಸರು ಮೇಲೆ ಕೊಡ್ರೆ ಅವನ ಹೆಸರು ಮೇಲೆ ನೀ ಕುತ್ತ
ಅಂದ್ರೆ ನೀನು ಉಡಿ ಹರಿದು ಹೋಗುತ್ತಾನ ಹಾಕ್ತಾನ ಅವ ಭಗವಂತ ಕೊಡ್ತಾನ ಸೀರೆ ನಾಕಾದ್ರೂ ಬಿಡುದಿಲ್ಲ ನಾವು. ಜೋರ್ ಕಳ್ತಾನ ಪರಮಾತ್ಮಗ ಬ್ಯಾಡತ್ತ ಬತ್ತು ಏನಾತ ನಿನ್ನ ಮುಕ್ಕುಳಿ ಮ್ಯಾಗಿನ 3 ಬಟ್ಟು ಚರ್ಮ ತಗೊಂಡ್ ಹೋಗ್ತಾನ ಪರಮಾತ್ಮ. ನೀನು ತಗೊಂಡ್ ಹೋಗ. ನಿಮ್ಮವ್ ಎಲ್ರ ಕೊಟ್ಟಾಳನ ಇಲ್ಲ ಏನ್ ಹೇಳ್ತಾರ ಜ್ಞಾನಿಗಳು? ಭಗವಂತನ ಎಂತ ದೊಡ್ಡ ಗುಣ ರೀ. ಹೌದು. ಎಲ್ಲ ಪರಮಾತ್ಮನ ಆಟ, ಹೌದು. ಎಲ್ಲ ನಾನು ಪರಮಾತ್ಮನ ಆಟ, ಭಗವಂತನ ಆಟ. ಮತ್ ನಿಮ್ಮ ಅವನು ಪಾರ್ವತಿ ಲಕ್ಷ್ಮಿ ಆಟ ಅಂತ ಹೇಳ್ಯಾರ ಯಾರ? ಒಂದು ಶಬ್ದ ಅಂದಿದ್ದಿಲ್ಲ ನೀ. ಏನಾಯ್ತು? ಏನಂತ ಅಂದಿದ್ದು ಗುರ್ತಿಲ್ಲ ನಿನಗೂ? ಏನು ಅವ ಏನ್ ಹೇಳ್ತಾನ? ಇದು ಏನೈತಿಲ್ಲ ಕಣ್ಣಿ ಕಾಣಿಸೋದು. ಹೌದ್ರಲ್ಲ, ಇದನ್ನ ಯಾರಿಗೆ ಕೆಟ್ರು? ನಾ ಏನ್ ಹೇಳಿನ ಮಾಸ್ತರ, ಅದನ್ನ ತೆಗಿ. ಈ ಮಾನವ ಜನ್ಮ ಹುಟ್ಟಿ ಬರಬೇಕಾದ್ರ ಅಂಡಜ 21 ಲಕ್ಷ, ಪಿಂಡಜ 21 ಲಕ್ಷ, ಜಲಜ 21 ಲಕ್ಷ, ಉದ್ಬೀಜ 21 ಲಕ್ಷ. ಹೌದಲ್ಲ? ಅಂಡಜ ಅಂದ್ರೆ ಯಾವುದು? ಯಾವುದು? ತತ್ತಿ ಒಳಗೆ ಏನು ಹುಡ್ತದಲ್ಲ ಇದಕ್ಕೆ ಅಂಡಜ ಅಂತ ಹೇಳ್ತಾರ. ಹೌದಾ? ಪಿಂಡಜ ಅಂದ್ರೆ ಯಾವುದು? ಯಾವುದು? ಒಂದು ಪ್ರಾಣಿ ಗರ್ಭದಾಗ ಆಗ್ಲಿ ಮಾನವರ ಗರ್ಭದಾಗ ಹುಟ್ಟುದಕ್ಕ ಇದಕ್ಕೆ ಪಿಂಡಜ ಅಂತ ಹೇಳ್ತಾರ. ಏನ ಜಲಜ ಅಂದ್ರೆ ಯಾವುದು? ಯಾವುದು? ಜಲಜ ಅಂದ್ರೆ ಒಂದು ನೀರಿನ ಒಳಗೆ ಏನು ಹುಡ್ತದಲ್ಲ, ಒಂದು ಮೊಸಳೆ ಆಗಲಿ, ಆಮೆ ಆಗಲಿ, ಕಪ್ಪೆ ಆಗಲಿ, ಮೀನ್ ಆಗಲಿ, ಇದಕ್ಕೇನತಾರು ಜಲಜ ಅಂತ ಹೇಳ್ತಾರ. ಏನು ಉದ್ಬೀಜ ಅಂದ್ರೆ ಯಾವುದು? ಯಾವುದು? ಈ ಭೂಮಿ ತಲೆ ಮೇಲೆ ಏನು ಗಿಡ ಗಂಟಿಗಳ ದವಸ ಧಾನ್ಯಗಳು ಹೇಳ್ತಾವಲ್ಲ, ಇದಕ್ಕೆ ಉದ್ಬೀಜ ಅಂತ ಹೇಳ್ತಾರ. ಇವೆಲ್ಲ ತಯಾರು ಮಾಡಿದವ್ರು ಯಾರು? ನಮ್ಮ ಅಪ್ಪ. ನಮ್ಮಪ್ಪಲ ಇದನ್ನ ತಯಾರು ಮಾಡ್ಯಾನ ಇಲ್ರಿ. ಇಲ್ಲಿ ಏನ್ ಹೇಳ್ಯಾರ ಕವಿಗಳು? ಮಾನವ ಜನ್ಮ ದೊಡ್ಡದು, ಬಲು ದೊಡ್ಡದು, ಹಾನಿ ಮಾಡ್ಕೊಳ್ಳಿದಿರಿ, ಹುಚ್ಚಪ್ಪಗಳಿರಿ. ನೀ ಹೇಳಿದಿ ಈಗ ನೆನಪಿಗೆ ಬತ್ತಲ್ಲ. ಇದನ್ನ ಹೇಳಿನ ಈಗ ಏನ್ ತಂದಾಳು? ಈಗೇನ್ ತಂದಾಳ್ರಿ? ಒಳಗ ಕಾಲಾದಿ ನಿಮ್ಗ ಹೇಳಲ್ಲ ಮೌಗಳು ಯಾರಿಗೆ? ಹುಚ್ಚಪ್ಪಗಳಿರಿ ಅಂದ್ರೆ ನಿಮ್ಮ ಅಪ್ಪಗಳು ಹುಚ್ಚಪ್ಪ ಅದ್ರ ನಾ ಮೌ ಎಲ್ಲಿ ಹುಚ್ಚಾದಳ ಅಂತ ಹೇಳ್ತಾವ. ನೀನು ಶರೀರಕ್ಕೆ ಹೇಳ್ಯಾರ ಹುಚ್ಚಿ ತಿಳ್ಕೊ. ಇಲ್ಲಿ ಹುಚ್ಚಪ್ಪತ್ತಿ ಅದಕ್ಕಂದವ್ರು. ಇಲ್ಲಿ ಇದು ಮಾನವ ಅಂದ್ರೆ ಏನು? ಏನು? ಮನುಷ್ಯ ಅಂದ್ರೆ ಎಲ್ಲರಿಗೆ ಬತ್ತರ್ಲಿ. ಮಾನವ ಅಂದ್ರೆ ಹೆಣ್ಣೊಂದು ಬತ್ತು, ಗಂಡೊಂದು ಬತ್ತು. ಇಲ್ಲಿ ಏನ್ ಮಾಡ್ಯಾರ ಅಂದ್ರ ಮಾನವ ಜನ್ಮ ಗಂಡಿಂದ ಶ್ರೇಷ್ಠ ಮಾಡ್ಯಾರ ಅವ್ರ. ಇಲ್ಲಿ ಹೆಣ್ಣು ತಗೊಳಕ್ ಬರಂಗಿಲ್ಲ, ನಿನ್ ಹೆಣ್ಣು ಬರಂಗಿಲ್ಲ ಇಲ್ಲಿ. ಅದಕ್ಕಾಗಿ ಮಸ್ತರ ಇದು ಅಲ್ಲಾರ್ದ ನೋಡ್ರಿ. ಏನು ಈಗ ಏನಾಗ್ತದ? ಈ ಮಾನವ ಜನ್ಮ ಹುಟ್ಟಿ ಬರ್ಬೇಕಾದ್ರೆ ಎಲ್ಲದಕ್ಕೂ ತಿರುಗಿ ಬಂದದ. ಈ ಮಾನವ ಜನ್ಮ ಒಂದು ನಾಯಿ ಗತಿ ಒದರ್ತದ, ಬೆಕ್ಕಿನ ಗತಿ ಒದರ್ತದ, ಎಲ್ಲಾ ಪ್ರಾಣಿ ಗತಿ, ಎಲ್ಲಾ ತರ ಚೀಸ್ ಒದರ್ತದ. ಯಾಕೆ ಒದರ್ತದ? ಯಾಕ? ಇದು ಎಲ್ಲಾದ್ರೊಳಗೂ ಹೋಗಿ ಅಡಕಾಗಿ ಬಂದತಿ 84 ಲಕ್ಷ ಜೀವರಾಶಿ. ಅದಕ್ಕೆ ಇದಕ್ಕೆ ಮಾನವ ಜನ್ಮ ದೊಡ್ಡದತ್ತ ಹೇಳ್ಯಾರ. ತಿರುಗಿಸಾಲ ಪರಮಾತ್ಮ ದೊಡ್ಡದಾಗಿ ಹುಟ್ಟಿ ಬಂದತಿ ಅಂದ್ರನ ಇವತ್ತು ನಮ್ಮ ಮತಕ್ಕೆ ಏನ್ ಬೇಕು? ಏನ್ ಬೇಕು? ಒಂದು ದಾನ ಧರ್ಮ, ಒಂದು ನೀತಿ ರೀತಿ, ಒಂದು ಪದ್ಧತ. ಇಲ್ಲಿ ಪುಣ್ಯ ಪರೋಪಕಾರ ಅನ್ನೋ ಹಂತದ ಹೆಚ್ಚದ. ಇವತ್ತು ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದಿವಂದ್ರ ಒಂದು ಗುರುವಿನ ಮಾಡ್ಕೋಬೇಕಾಗ್ತದ. ಎಂತ ಗುರು? ಗುರು ಅಂದ್ರೆ ಎಂತವ್ರಿ? ಗು ಅಂದ್ರ ಕತ್ತಲ, ರು ಅಂದ್ರ ಬೆಳಕು. ಇಲ್ಲಿ ಐತ್ ನೋಡ ನಮ್ದು. ಇಲ್ಲಿ ತಂಗಿ ನೀನು ಏನ್ ಹೇಳಿ? ರಕ್ತ ಮಾಂಸ ಚರ್ಮಣ್ಣ ಅಂದ್ರೆ ಹೆಣ್ಣತ್ತ ನೀ ಹೇಳಿಲ್ಲ. ಹೌದಾ? ಇಲ್ಲಿ ಒಂದು ಮಾತು ಹೇಳ್ತಾನೆ ಕೇಳು. ಹೇಳಪ್ಪ. ಇಲ್ಲಿ ಗುರುವಿನ ಮಾಡ್ಕೋಬೇಕಾದ್ರೆ ಒಂದು ಕೆಲಸ ಮಾಡ್ಬೇಕಾಗ್ತದ. ತನು ಮನ ಧನವನ್ನ ಗುರುವಿಗೆ ಅರ್ಪಣೆ ಮಾಡ್ಬೇಕಾಗ್ತದ. ತನು ಅಂದ್ರೆ ಏನು? ತನು ಅಂದ್ರ ಶರೀರ, ಮನ ಅಂದ್ರ ಏನಪ್ಪಾ ಅಂದ್ರ ಈ ಮನಸ್ಸು, ಮತ್ತ ಧನ ಅಂದ್ರ ಏನಪ್ಪಾ ಅಂದ್ರ ರೊಕ್ಕ. ಇದನ್ನೆಲ್ಲ ಏನ್ ಮಾಡ್ಬೇಕು? ಇದ್ರ ಮ್ಯಾಲ ಆಶಯವನ್ನ ಬಿಟ್ಟು ನಿರಾಶವಾಗಿ ಗುರುವಿನಲ್ಲಿ ಅರ್ಪಣೆ ಇಡಬೇಕಾಗ್ತದ. ಅವಾಗ ಈ ಮಾಂಸ ರಕ್ತ ಕೂಡಿರ್ತಕ್ಕಂತ ಈ ಮಾನವ ಶರೀರ ಇದು ಸಫಲ ಹೆಂಗ ಆಗ್ತದ ಹೇಳ್ತಾನೆ ಕೇಳಿ ನಿನಗ. ಹೆಂಗ ಮಾಡ್ಕೋಬೇಕು ನಾವು? ಇದು ಸಫಲ ಆಗಬೇಕಾದ್ರೆ ಇದಕ್ಕೊಬ್ಬ ಗುರು ಬೇಕು. ಯಾರು? ಕಂಬಗಿ ಸುರೇಶಾಗ ಯಾರು ಬೇಕು? ಒಬ್ಬ ಗುರು ಬೇಕ. ನಮಗ ಗುರು ಬೇಕಲ್ಲ. ಈ ಮಶಿಮಳ ಹುಡುಗಿಗೆ ಯಾರು ಬೇಕು? ಚಲೋ ನಿನ್ನಂತ ಒಬ್ಬ ಮಶಿಮಳ ವಿದ್ಯಾಗ ಕಂಬಗಿ ಸುರೇಶನ್ ಅಂತ ಒಬ್ಬ ಮಡಗಣ ಗಂಡ ಬೇಕ. ಗಂಡ ಎಮ್ಮಿಗೆ ಗುದ್ದಿ ಕಟ್ಟದಂಗ ಒಂದ್ ಬೇಕ. ತಂಗಿ ನಿನಗ ಗಂಡನ ಮಾಡ್ಕೊಂಡೆ ಅಂದ್ರನ ನಿನಗ ಮುಕ್ತಿ ಆಗ್ತದ, ಮೋಕ್ಷ ಆಗ್ತದ, ಸದ್ಗತಿ ಆಗ್ತದ, ನಿನಗ ಪ್ರಾಪ್ತಿ ಆಗ್ತದ. ಇಲ್ಲಿ ಗಂಡ ಇರ್ಲಿಕ್ಕಂದ್ರ ತಂಗಿ ನಿನಗೆ ಏನಂತ ಹೇಳ್ತಾರ ಜಗತ್ತದೊಳಗ? ಇದು ಬೋರ್ಡ್ ಇಲ್ಲಾರ್ದ ಬಸ್ ಅಂತ ಹೇಳ್ತಾರ, ಬೋರ್ಡ್ ಇಲ್ಲಾರ್ದ ಬಸ್ ಅಂತ ಹೇಳ್ತಾರ. ಗಂಡಿಲ್ಲದ್ರ ಯಾಕಂದ್ರ ಗಂಡನ ತಾಳ ಅನ್ನೋ ಹಂತದ ನಿನ್ನ ಕೊಳ್ಳಾಗ ಬಿತ್ತಂದಾಗ ಅವಾಗ ನಿನಗೆ ಏನಾಗ್ತದ? ಮುತ್ತೈದಿ ಸ್ಥಾನ ಸಿಗುತ್ತದ. ಮುತ್ತೈದಿ ಸ್ಥಾನ. ಹೌದೌದಪ್ಪ. ಅದಕ್ಕಾಗಿ ನೋಡಬಾಯಿ, ಗಂಡ ಅಂದ್ರ ಭೂಮಿ ತಲೆ ಮ್ಯಾಗ ದೊಡ್ಡವದಾನ, ಸರ್ವಶ್ರೇಷ್ಠದ. ಇದು ಅಲ್ಲದ ಅಕ್ಕ ಮಾದೇವ್ ಹೇಳ. ಮತ್ತ ನಿಮ್ಮ ಅಕ್ಕ ಮಾದೇವ್ ಏನ್ ಹೇಳ್ಯಾಳ? ಏನ್ ಹೇಳ್ಯಾಳ? ಗಂಡನಿಂದ ಸದ್ಗತಿ, ಗಂಡನಿಂದ ಮುಕ್ತಿ, ಗಂಡನಿಂದ ಸರ್ವಸ್ವ ಕಂಡನ ಅಂತ ಹೇಳ್ಯಾಳ. ಅಕ್ಕ ಮಾದೇವಿ ಹೇಳ. ನಿಮ್ಮ ಅಕ್ಕ ಮಾದೇವಿ ಈಕೇನ್ ಹೇಳಕತ್ತೇಳ್ರಿ? ಪುಕ್ಕ ಮಾದೇವಿ ಏನ್ ಹೇಳ್ತಾಳು? ಏಕೆ ಒಟ್ಟು ಗಂಡನ ಮಾಡ್ಕೋಬೇಡ, ಗಂಡನ ಮಾಡ್ಕೊಂಡ ತಿರುಗ್ರಿ ಹಂಗ. ಹುಚ್ಚಿ, ನಿನಗ ಬೇಡಿದಟ್ಟು ರೊಕ್ಕ ಕೊಡ ತರ್ಸ್ಯಾರ. ಎದಕ್ಕೆ ತರ್ಸ್ಯಾರು? ಗಂಡನ ಮಾಡ್ಕೊಂಡಿಕೆರಿಂದ ಹೇಳಿದಂಗ ಗಂಡನ ರೀತಿ ಒಳಗ ನೀತಿ ಒಳಗ ನಡ್ಕೊಂಡಿಕೆರಿಂದ ನಡೆದ್ರೆ ನಿಮಗ ಭೂಮಿ ತಲೆ ಮೇಲೆ ಒಂದು ತುತ್ತ ಅನ್ನ ಸಿಗುತ್ತದ ಅಂತ ಹೇಳ ನನ್ನ ಜಿಂಗಿರ್ ಬಿಲ್ಲಿ. ಮೊದಲ ಜಿಂದಗಿ ತದನಂತರ ಬಂದಿಗಿ. ಇಲ್ಲಿ ಗಂಡನ ಮಾಡ್ಕೋಬೇಡ ಅಂದ್ರೆ ಇಲ್ಲಿ ಯಾಕೆ ಬಂದಿನಿ ರೊಕ್ಕ ತಗೊಂಡ? ಅಲ್ಲೇ ಕುಂಡಿರ್ಬೇಕಾಗಿತ್ತಲ್ಲ. ನೀನು ನಡಿಲಿ ಮಾಸ್ತರ, ನಡಿಲಿ, ಹಂಗ ಬಿಡಬೇಡ. ಇದು ವರದ ವಿದ್ಯಾ ಬಂದ ಪ್ರಸೇ ನನಗ
ಕೇಳ್ಯಾಳ ನನಗ ಈ ಹುಡುಗಿಗೆ ಮಾತ್ರ ಎಲ್ಲಿ ಸೌಡ ಸಿಕ್ಕಿಲ್ಲ ಸಬದಾಗ ಒಂದ ಹೊರಿಯ ಪ್ರಶ್ನೆ ತಂದ ಎಟ್ಟಳ ಹೊರವರ ಊರಾಗ ಕೂಡಿದಂತ ಗುರುವ ಹಿರಿಯರಿಗೆ ಕೈಯ ಮೊಗದ ಹೇಳತನ ಈಗ ಏನ ಹಾಡಿನ ಒಳಗ ಹೇಳ್ಕೊತ ಹೊಕ್ಕಣ ಕೂಡಿದ ಸಬದಾಗ ಒಂದ ಪೆಟ್ಟಿನ ಒಳಗ ಹುಡುಗಿ ಹೊಂಟಳ ನೋಡ್ರಿ ಸ್ಟೇಜ್ ಇಲ್ಲಿ ಹುಡುಗನ ಬಡತ ಬಿರುಸ ಬಹಳ ಐತಿ ಜಗದಾಗ ಒಂದ ಗಜ್ಜಿಗೆ ಸ್ಟೇಜ ಬೆಟ್ಟ ಇಳದ ನಡೆದಳ ಊರಾಗ ಏನ ಕಾಲೇ ಬಾಟ್ಲಿ ಆರಿಸ್ಕೊಂಡು ಗ್ವಾಳೆ ಮಾಡ್ತಾಳ ಏನ ಮ್ಯಾಗ ಕೂಡಿದಂತ ದೈವಕ ನಾನು ವಿನಂತಿ ಮಾಡಿ ಹೇಳತೇನೆ ನೀವು ಹಾಡುದ್ರೊಳಗ ಗದ್ದಲ ಮಾಡಿಬೇಡ್ರಿ ನಿಮ್ಮ ಒಳಗ ಎಂದ ರಾತ್ರಿ ನಿಮಗ ಎಲ್ಲರಿಗೆ ಹೇಳ್ತಾನ ಕೇಳ್ರಿ ನೀವು ಸುಮ್ಮ ಕುಂತ ಹಾಡ ಕೇರಿ ಸ್ಟಡಿನ ಮ್ಯಾಗ ಈಕಿನ ಎಂದ ರಾತ್ರಿ ಮೆಟ್ಟಿಗೆ ಹಸ್ತನ ಮಶಿಮಣಳ ಬೇಗ ಏನ ವಿಷಯ ತಂದ ಏನ ಕೇಳ ನೋಡಿ ಏನ ಮ್ಯಾಗ ಮೇಘ ರಾಜನ ವಿಷಯ ತಂದ ಕೇಳಳ ನನಗ ಏವ ಮೇಘ ರಾಜ ಕಂದ ಹಾಕ್ಯಾನಂದಳ ಭೂಮಿಯಾಗ ಇದರ ಯಾವರ ಹುಡುಗಿ ನಿನಗ ತಿಳಿಸಿ ಹೇಳತನ ಕೇಳ ಏವೋ 77 ನಕ್ಷತ್ರ ಹೆಣ್ಣ ಅದಾವ ಆವಾಗ ಅದರಾಗ ಒಂದ ಗಂಡ ಐತಿ ಹುಡುಗಿ ತಿಳ್ಕೊಯಿನ ಮ್ಯಾಗ ಅದು ಅಭಿಜಿತ ನಕ್ಷತ್ರ ಗಂಡ ಐತಿ ಹುಡುಗಿ ಆವಾಗ ಭಾರತ ಹುಣ್ಣಿ ಹಿಂದೆ ಉಳಿದೇನ ಮುಂದೆ ಉಳಿದೇನ ಆಗೈತಿ ಆಗ ನಿಮ್ಮ ಅಪ್ಪ ಯಾಕ ಕಂದ ಹಾಕ್ಯಾನ ನನಗ ಕಂದ ಹಾಕ್ಯಾನಂತ ನನಗ ಪ್ರಶ್ನೆ ನನಗ ಮಾಡ ಕಾಂಬಗೆ ಊರ ಒಳಗ ಹೋತ ಕಂದ ಹಾಕ್ಯವ ಅಂದಾಗ ಇಲ್ಲಿ ಗಂಡ ಮಾತ್ರ ಕಂದ ಹಾಕೈತಿ ಹೇಳ್ಯಾಳ ನನಗ ಈ ಗಂಡಸರೆಲ್ಲ ಕಂದ ಹಾಕ್ಯಾರ ಸಬದಾಗ ಮಾತ ಹುಡುಗಿ ನನಗ ಪೆಟ್ಟ ಆಗೈತಿ ಸಬದ ಒಳಗ ಇಲ್ಲಿ ಯಾರ ಕಂದ ಹಾಕ್ಯಾರ ನೋಡ ಮತ್ತ ಮೊದಲೇಗ 77 ನಕ್ಷತ್ರ ಆಗ ಅಭಿಜಿತ ಗಂಡ ಏತ ಆಗ ನಕ್ಷತ್ರ ತೀತಿ ಬದಲ ಆಗೈತೆ ಆಗಿನ ಗಳಿಗಾಗ ನಿನ್ನ ಹೆಣ್ಣ ವಸ್ತು ಕಂದ ಹಾಕೈತೆ ಭೂಮಿ ತಲೆ ಮ್ಯಾಗ ನಿನ್ನ
ಹಾಕೈತೆ ತಂಗಿ ಭೂಮಿ ತಲಿ ಮ್ಯಾಗ ಏ ಹೆಣ್ಣ ವಸ್ತು ಎಲ್ಲ ವಿದ್ಯಾ ಕಂದ ಹಾಕೈತೆ ಭೂಮಿ ಮ್ಯಾಗ ನನ್ನ ಗಂಡ ಎಂದು ಕಂದ ಹಾಕಿಲ್ಲ ಜಗತ್ತದ ಒಳಗ ಇದು ಹೊಲದ ಪ್ರಶ್ನೆ ನನಗ ನೋಡಿ ಇದು ಹೊಲದ ವಿಷಯ ನನಗ ಕೇಳ್ಯಾಳ ಸಬದ ಒಳಗ ಹೌದು ಹೇಳ್ಯಾಳ ಅಷ್ಟೇ ಮ್ಯಾಗ ಮತ್ತೇನು ಕೇಳ್ತಾರಪ್ಪ ಏ ಹೊಲದ ಒಳಗ ಹೊಲ ಒಳಿತು ಘಳೆ ನೆಟ್ಟಗ ಆಗಲಿಲ್ಲ ಎಲ್ಲಿ ಹೊಲ ಮಾಡಿದವರ ಯಾರ ನೋಡ ಇದರಾಗ ನಮ್ಮ ಅಪ್ಪ ಹೊಲ ಮಾಡ್ಯಾನ ಹುಡುಗಿ ಬಡ್ಡಿ ಒಳಗ ಎಲ್ಲಿ ಮಣ್ಯಾನ ಹೊಲ ಹೊರಗಿನ ಹೊಲ ಚಾಲ್ತಿ ಅವಾಗ ಏದು ಹೊಲದ ಗಡಸರ ಹಾದಿ ಮ್ಯಾಲ ಎದ್ರ ಹಾದರ ಹೆಂಗ ನಿಮ್ಮ ಗಣಸರ ಹಾದ್ರ ಮಾಡ್ಯಾರ ಅಂತ ಹೇಳ್ಯಾಳ ನನಗ ಮೊದಲ ಪ್ರಥಮದೊಳಗ ಹಾದಿ ಯಾರ ಬಿಟ್ಟರ ನೋಡ ನೀ ಪೈಲೆ ಬಿಟ್ಟಿ ವಿದ್ಯಾ ನೀನು ಹಾದಿ ತಳದಾಗ ನಮ್ಮ ಅಪ್ಪ ಎಂದು ಹಾದಿ ಬಿಟ್ಟಲ ಭೂಮಿ ತಲೆ ಮ್ಯಾಗ ಎಲ್ಲಿ ಯಾರ್ಯಾರ ಬಿಟ್ಟರ ಹೇಳ್ತಾರ ಕೇಳ ತಂಗಿ ಮ್ಯಾಗ ಏ ನಿಮ್ಮ ಹೈಲ ದೇವಿ ಮಹಾಪತಿ ವರತಿ ಎದ್ರಾಗ ನಿಮ್ಮ ಹೈಲ ದೇವಿ ಹಾದಿ ಬಿಟ್ಟಳ ಮಠ ಮೊದಲೇಗ ಏ ದೇವೇಂದ್ರನ ಮ್ಯಾಲ ಮನಸ ಮಾಡಿ ಹಾದಿ ಬಿಟ್ರ ನೋಡ ನಿನ್ನ ಹೆಣ್ಣ ಹಾದಿ ಬಿಟ್ಟತೆ ಹುಡುಗಿ ದೇವಲೋಕದಾಗ ನಿಮ್ಮ ತಾರಾದೇವಿ ಹಾದಿ ಬಿಟ್ಟಳ ಮಠ ಮೊದಲೇಗ ನಮ್ಮ ಚಂದ್ರನ ಮ್ಯಾಲ ಮನಸ ಮಾಡ್ಯಾಳ ನೋಡ ಅವಾಗ ಚಂದ್ರನ ಮ್ಯಾಲ ಮನಸ ಮಾಡಿ ತಾರ ಹಾದಿ ಬಿಟ್ಟಾಳಾಗ ನಮ್ಮ ಗಂಡ ವಸ್ತು ಎಲ್ಲಿ ಹಾದಿ ಬಿಟ್ಟ ಜಗದಾಗ ಇದು ಹೊಲದ ಎಣ್ಣದ ಪ್ರಶ್ನೆ ನನಗ ಈಗ ಹೇಳ ಏನ ನಿರಾಕಾರ ಅಂದ್ರ ಏನ ಕೇಳ್ಯಾಳ ನನಗ ಇಲ್ಲಿ ನಿರಾಕಾರ ಅಂದ್ರ ಹೇಳ್ತಾನ ತಿಳ್ಕೊ ಏನ ಮ್ಯಾಗ ನಿನಗ ಶರೀರ ಒಳಗ ಹೇಳ್ತಾನ ಹುಡುಗಿ ಕೇಳ ಏನ ಮ್ಯಾಗ ಇಲ್ಲಿ ಏನ್ ಹೇಳ್ತಾಳೆ ಹೆಣ್ಮಗಳು ಹೇಳತ್ತಾಳಪ್ಪ ಅಂದ್ರ ನಿರಾಕಾರ ಅಂದ್ರ ಎದಕ್ಕಂದಾರ ಅಂತ ಕೇಳ್ತಾಳೆ ಹೌದು 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 ಇಲ್ಲಿ ಹೆಂಗೈತೆ ಅಂದ್ರ ಮಾಸ್ತರ ಹೆಂಗ್ ಹೇಳಪ್ಪ ಇಲ್ಲಿ ನೀರಂದ್ರ ಹೆಣ್ಣತ್ತಿ ಹೇಳ್ತಾಳೆ ಹೆಣ್ಮಗಳಕ್ಕೆ ಹುಚ್ಚಿ ನೀರು ಹೆಣ್ಣತ್ತಿ ಹೇಳಿದವ್ರು ಯಾರು ಯಾವ ಮಗ ಹೇಳ್ದವ ಎಲ್ಲಿ ಪುರಾಣದಾಗ ಬರ್ದತ್ತೋ ಏನು ಶಾಸ್ತ್ರದಾಗ ಬರ್ದತ್ತೋ ಏನು 18 ಪುರಾಣದಾಗ ಬರ್ದತ್ತೋ ಹೌದಲ್ಲ ಎಲ್ಲೈತಿ ನೀರಂದ್ರ ಹೆಣ್ಣತ್ತಿ ಹೇಳಿ ನೀರು ಗಂಡ
ಪೈಲೆ ಪ್ರಥಮದಾಗ ತಂಗಿ ಮೇಘರಾಜ ಅನ್ನೋ ಅಂತವ ಗಂಡದಾನ. ಭೂಮಿ ಹೆಣ್ಣ, ಭೂಮಿ ಅನ್ನೋ ಅಂತದ್ ಹೆಣ್ಣದ. ಹೇಳು ಸರಿ. ಈ ಭೂಮಿ ತಯಾರು ಮಾಡಿದವ ನಮ್ಮ ಅಪ್ಪದಾನ. ಹೌದಾ? ಇಲ್ಲಿ ಹೆಂಗೈತಿ ಹೇಳ್ತಾನೆ ಕೇಳ. ನಿರಾಕಾರ ಅಂದ್ರಣ, ಹೇಳಪ್ಪ. ನಿರಾಕಾರ ಅಂದ್ರೆ ಏನಪ್ಪಾ ಅಂತಂದ್ರ ಅದಕ್ಕೆ ರೂಪ ಇಲ್ಲ, ನಾಮ ಇಲ್ಲ, ಹೆಸರಿಲ್ಲ, ತಶೆ ಇಲ್ಲ, ಅದಕ್ಕೆ ಏನೇನು ರೂಪ ಇಲ್ಲ. ಹೌದಲ್ಲ? ಅದ ನಿರಾಕಾರ ವಸ್ತು ಅಂದ್ರ ಅಖಂಡ ದ್ವೈತ ಐತೆ ಅದ. ಹೌದಾ? ಅದ ಕಣ್ಣಿಗೆ ಕಾಣಂಗಿಲ್ಲ, ಕೈಯಾಗ ಸಿಗಂಗಿಲ್ಲ, ನೀರಾಗ ಹೋಗದ್ರ ಮುಳಗಂಗಿಲ್ಲ, ಬೆಂಕಿಯಾಗ ಹೋಗದ್ರ ಸುಡಂಗಿಲ್ಲ. ಅವ ಪರಮಾತ್ಮ ಅಖಂಡ ದ್ವೈತದಾನ. ಮುಂದೆ ಇಲ್ಲಿ ತಂಗಿ ಇಲ್ಲಿ ನಿನಗ ಇಲ್ಲಿ ಶರೀರದಾಗ ಮಾಡಿ ಹೇಳ್ತಾನೆ ಕೇಳು. ಹೇಳ್ತಮ್ಮ. ಒಂದ್ ವರ್ಷಕ್ಕ ದಿನಗಳು ಎಟ್ಟಿರ್ತಾವ ಮಾಸ್ತರ? ಎಷ್ಟು? ಒಂದ್ ವರ್ಷಕ್ಕ 365 ದಿನಗಳಿರ್ತಾವ. 365 ದಿನ ಇದ್ದಾಗ, ಹೌದಲ್ಲ, 365 ತುತ್ತು ತಿಂದಾಗ ಏನಾಗ್ತದ? ಇಲ್ಲಿ ಕಂಬಗಿ ಸುರೇಶ್ ಅನ್ನತಕ್ಕ ಒಂದ್ ಹನಿ ರಕ್ತ ತಯಾರಾಗ್ತದ. ನಿನ್ನಲ್ಲೇ ತಯಾರಾಗ್ತಿದ ಮೊದಲಿಗೆ. ಇಲ್ಲಿ ನಿನ್ನ ತಕ್ಕಿಲ್ಲ ಯಾವ ಇಲ್ಲಿ ಕೇಳ. ಇಲ್ಲಿ ನಮ್ಮ ಅಪ್ಪನ ಹೆಚ್ಚು ಮಾಡಿ ತೋರಿಸ್ತಾನೆ, ನಿಮ್ಮ ಅವ್ವನ ತಳ ಕೆಡುತ್ತಾನೆ. ಇಲ್ಲಿ ಹೇಳಪ್ಪ. ಇಲ್ಲಿ ಕಂಬಗಿ ಸುರೇಶ 365 ತುತ್ತು ತಿಂದಾಗ ಒಂದ್ ಹನಿ ರಕ್ತ ತಯಾರಾತಲ್ಲ. 365 ಹನಿ ರಕ್ತ ಸುಟ್ಟಾಗ ಏನಾಗೈತಿ? ಕಂಬಗಿ ಸುರೇಶ ಅನ್ನತಕ್ಕ ಒಂದು ಬಿಂದು ತಯಾರಾತ. ಬಿಂದು 365 ಬಿಂದು ಸುಟ್ಟಾಗ ಏನಾಗೈತಿ? ಅವಾಗ ಕಂಬಗಿ ಸುರೇಶಾಗ ಚೈತನ್ಯ ತಯಾರಾತ. ಚೈತನ್ಯ. ಈ ಕಂಬಗಿ ಸುರೇಶ ಪಕ್ಕ ಪ್ರಾಯಕ್ಕೆ ಬಂದ, ಬಂದ ಇನ್ನು ಮದುವೆ ಮಾಡಿ ಕೊಡ್ಬೇಕು, ಮದುವೆ ಮಾಡ್ಬೇಕಂತಂದ್ರ ಇಲ್ಲಿ ಹೇಳ್ತಾನೆ ಕೇಳ್ತಾನೆ. ಹೆಂಗೈತಿ ಅವರ? ಹೇಳಪ್ಪ. ಪೈಲೆ ಪ್ರಥಮದಾಗ ಇಲ್ಲಿ ನಮ್ಮ ಅಪ್ಪಣತಕ್ಕೆ ಹೆಂಗೈತಪ್ಪ ಅಂತಂದ್ರ 3 ತಿಂಗಳು ಏನೈತಪ್ಪ ಅಂದ್ರೆ ಇಲ್ಲಿ ನಮ್ಮ ಅಪ್ಪಣತಕ್ಕೆ ತಯಾರಾಯ್ತದ ವಸ್ತು. ಒಳಗೆ ಇಲ್ಲಿ ನಿಮ್ಮ ಅವ್ವಣತಕ್ಕಿಲ್ಲ, ನಮ್ಮ ಅಪ್ಪನ ಬಲ್ಲೆ. ಇಲ್ಲಿ ನಮ್ಮ ಅಪ್ಪಣತಕ್ಕಿದ್ದಾಗ ಪೈಲೆ ಪ್ರಥಮದಾಗ ಹೆಂಗೈತೆ ಅಂದ್ರ ಮಾಸ್ತರ, ಅದು ನೀರಿನ ಆಕಾರ, ಹಾಲಿನ ಆಕಾರ ಅದ. ಹೌದಲ್ಲ? ಪೈಲೆ ಪ್ರಥಮದಾಗ ಹೆಂಗೈತಿ? ಹಾಲಿನ ಆಕಾರ, ನೀರಿನ ಆಕಾರ ಅದ. ಅವಾಗ ಏನಾಗ್ತದ ತಂಗಿ, ಇಲ್ಲಿ ಒಂದು ಹೆಣ್ಣಿನ ತಕ್ಕ ರೇತುಲಾಡಿರ್ತದ, ಗಂಡಿನ ತಕ್ಕ ಬ್ರಹ್ಮಲಾಡಿರ್ತದ. ಅವಾಗ ಗಂಡ ಹೆಂಡತಿ ಕೂಟ ಕೂಡು ಸಂದರ್ಭದಾಗ ಅವಾಗ ಏನಾಗ್ತದಪ್ಪ ಅಂತಂದ್ರ ಅಲ್ಲಿ 3 ಹಣಿ ಉದ್ಭವ ಆಗ್ತದ. ಅವಾಗ ಏನಾಗ್ತದ? ಒಂದು ಪುಲ್ಲಿಂಗ, ಒಂದು ನಪುಷಕಲಿಂಗ, ಒಂದು ಸ್ತ್ರೀಲಿಂಗ, 3 ಲಿಂಗ. ಅವಾಗ 3 ಲಿಂಗ ಉತ್ಪತ್ತಿ ಆಗ್ತದ ಜಗತ್ತು ಒಳಗೆ. ಅಲ್ಲಿ ಏನಾಗ್ತದ ಮಾಸ್ತರ? ಅಲ್ಲಿ ಕೇವಲ ಬರೀ ಏನಾಗ್ತದಪ್ಪ ಅಂದ್ರ ಬ್ರಹ್ಮ ಕಮಲ ಒಳಗ ಬರೀ 1 ಹನಿ ತಗೋತದ. ಹೌದಲ್ಲ? ಹೆಂಗಪ್ಪ ಅಂದ್ರ ಗಂಡಿನ ತೂರ್ಯ ಹೆಚ್ಚಾದ್ರ ಗಂಡು ಹುಡ್ತದ, ಹೆಣ್ಣಿನ ತೂರ್ಯ ಹೆಚ್ಚಾದ್ರ ಹೆಣ್ಣು ಹುಡ್ತದ. ಹೌದು. ಮತ್ತೆ ಎರಡೂ ಸಮತೂಕ ಆಯ್ತಂದ್ರ ಏನಾಗ್ತೈತಿ? ಅವಾಗ ಶುಕ್ಲ ಮತ್ತು ಸೊನ್ನಿತ ಎರಡೂ ಸಮತೂಕ ಆಯ್ತಂದ್ರ ಈಕಿ ಹಿಂದ ಒಂದು ಸೂರ, ಒಂದು ತಾಳ ಬಡಿತೈತಿರ್ಲಿ, ಏನಾಗ್ತಾವಪ್ಪ ಅಂದ್ರ ಹಿಜಡ್ಯಾಗಳ ಹುಡ್ತಾವ್. ಚಕ್ಕ. ಇದಕ್ಕೇನತ್ತಾರ ತಂಗಿ? ಪಂಚಕರ್ಣಿ ಅಧ್ಯಾತ್ಮ ಅಂತ ಹೇಳ್ತಾರೆ ಇದಕ್ಕೆ. ಮತ್ತೆ ಇದು ಅಲ್ಲಾರ್ದ ಮಾಸ್ತರ, ಮತ್ತೇನಾಯ್ತು? ಅವಳಿ ಜವಳಿ ಹುಡ್ತಾವ್ರಲ್ಲ, ಹಡಿತಾರಪ್ಪ. ಈಗ ಇದನ್ನ 3 ವಿಷಯ ನಿನಗೆ ಬಿಡುಗಡೆ ಮಾಡೀನಿ. ಹೌದಲ್ಲ? ಅವಳಿ ಜವಳಿ ಹುಟ್ಟಬೇಕಾದ್ರ 1-2 ಗಂಡು ಮಕ್ಕಳ ಹುಡ್ತಾವ್, 2 ಹೆಣ್ಣರ ಹುಡ್ತಾವ್, 1 ಹೆಣ್ಣ 1 ಗಂಡು ಹುಡ್ತಾವ್. ಹೌದಲ್ಲ? ಇವು ಹುಟ್ಟಬೇಕಾದ್ರ ಕಾರಣ ಏನ್? ಹೆಂಗ? ಎದ್ರ ಸಲುವಾಗಿ ಅವಳಿ ಜವಳಿ ಹುಟ್ಟಿದ್ವು? ಇದನ್ನ ಮುಂದಿನ ಸಂದರ್ಭ ಹೇಳ್ಬೇಕು, ಹೆಣ್ಮಗಳು ಹೇಳ್ಬೇಕು. ಇದು ಅಲ್ಲಾರ್ದ ಮಾಸ್ತರ, ಏನ ಮಾನವ್ ಈಗ ತಾಯಿ ಗರ್ಭದಾಗ ಕೂಸಿರ್ತದ, ಬೆಳಿತಿರ್ತದ. ಅಲ್ಲಿ ಆ ಕೂಸಿಗೆ ಹೋಗಿ ಕೇಳಿದ ಹೊಟ್ಟಿ ಒಳಗ ಯಾವ ಗಾಳಿ ಬಡಿತದ, ಕೂಸು ಬಂದ ಭೂಮಿ ತಲೆ ಮ್ಯಾಗ ಜನನ ಬಡಿತಂದ್ರ ಬಿದ್ದಾಗ ಅವಾಗ ಆ ಗಾಳಿ ಅಲ್ಲಿ ಅವಾಗ ಯಾವ್ದು ಬಡಿತದ. ಏನ ಮಾನವ ಮನುಷ್ಯ ಇದು ಸತ್ತು ಹೋಯ್ತಂದ್ರ 3 ದಿನದ ಮ್ಯಾಲ ಹೋಗಿ ಮತ್ತೆ ಯಾವ್ದು ಗಾಳಿ ಬಡಿತದ, ಅಲ್ಲಿ ಒಳಗ ಉಬ್ಬಸ್ತಾವ ತಂಗಿ. ಇದಕ್ಕ ಪಂಚಕರ್ಣಿ, ಇದಕ್ಕ ಅಧ್ಯಾತ್ಮ ಅಂತ ಹೇಳ್ತಾರ. ಇದನ್ನ ನಿನಗೆ ವಿಷಯಗಳನ್ನ ಎಲ್ಲ ಹೇಳಿನಿ. ನಿನಗ ಮೊದಲು ಗುರು ಹಾಕಿನ ನೋಡ. ಯಾರು? ನಿನಗ ಹಾಕಿ ವಿದ್ಯೆ ಏನ್ ಹೇಳ್ತಾಳ ಆಕಿ? ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಹೇಳ್ತಾಳ. ಬಿಡಬೇಡ ತಗೋ ಇದೊಂದು. ಹೇ ತಂಗಿ, ಇಲ್ಲಿ ನಿನಗೊಂದು ಮಾತು ಹೇಳ್ತಾನೆ ಕೇಳು. ಹೆಂಗ? ಇಲ್ಲಿ ನೀನು ಕೂಸಿನ ನೀ ಜನ್ಮ ತಾಳಿದಿ, ಕೂಸಿಗೆ ನೀ ಜನನ ಕೊಟ್ಟಿ. ಈ ಪೈಲೆ ಪ್ರಥಮದಾಗ ಸುರೇಶನ ಗುರು ಆಕಿಗೆ ಗುರು. ಮತ್ತೆ ಈಗಿಲ್ಲ, ಮತ್ತೆ ನಾ ಗುರು ಆದ್ನಾಗ ನೀ ಹಿಂದಗಡೆ ಗುರು ಆಗ್ತೀನಿ. ಯಾಕೆ ಗುರು ಆಗ್ತಿ? ಎಲ್ಲೋ ಮತ್ತೆ ನೀ ತವ್ರ ಮನೆಯಾಗ ಗುರು ಆಗಿ ಏನು? ಗಂಡನ ಗುರು. ನಿನಗ ಗಂಡನ ಗುರು, ಗಂಡನ ದೇವರ, ಗಂಡನಿಂದ ಮುಕ್ಷಿ, ಗಂಡನಿಂದ ಸದ್ಗತಿ, ಗಂಡನಿಂದ ಸರ್ವಸ್ವಾಹ ಅಂತೇಳಿ ಯಾರ ಏನ್ ಹೇಳ್ತಾರ? ಇಲ್ಲಿ ಗುರುತಾ ಇದ್ದಾನೆ. ಏನ್ ಹೇಳ್ತಾರ? 5 ಮಂದಿ ಗುರುಗಳು ಇದಕ್ಕೆ. ಶಿಕ್ಷಾದ ಗುರು, ಮೋಕ್ಷಾದ ಗುರು, ಗುರುವಿನ ಗುರು, ಪರಮ ಗುರು. ನಿಮ್ಮವು ಎಲ್ಲಿದಾಳ? ಪಿಚ್ಗಂಡ ಪೀರಿ ಎಲ್ಲಿ ಮಾಸ್ತರ? ಕ್ಯಾಲಿ ಹಾಡಿಕೊಡ ಎಲ್ಲಿ ಮಾಸ್ತರ? ಯಾಕಂದ್ರೆ ಏನ್ ಹೆಣ್ಮಗಳಿಗೆ ಬಹಳ ಹೇಳುದ್ರಲ್ಲಿ ಅರ್ಥ ಇಲ್ಲ. ಒಂದು ಕ್ಯಾಲಿ ಒಂದು ಹಾಡಿಕೆ ಚಾನ್ಸ್ ಕೊಡ್ರಿ ಹೋಗ್ಲಿ.